ಇವತ್ತಿನ ವಿಷಯ ನಿದ್ರಾಜೀತ. ನಿದ್ರೆಯನ್ನ ಜಯಿಸೋದು ಹೇಗೆ? ನಿದ್ರೆಯನ್ನ ಜಯ ಮಾಡಬೇಕು ಅಂದಮೇಲೆ ಅದ್ರ ಮೇಲೆ ಯುದ್ಧ ಮಾಡಬೇಕಾಯ್ತಲ್ವಾ? ವಿಜಯ ಪ್ರಾಪ್ತಿ ಮಾಡಬೇಕು ಅಂತಂದ್ರೆ ಏನರ್ಥ? ಅಲ್ಲಿ ಶತ್ರುಗಳಿದ್ದಾರೆ, ಶತ್ರುಗಳ ಮೇಲೆ ನಾನು ಯುದ್ಧವನ್ನ ಮಾಡಬೇಕು, ಕಾಂಪಿಟೇಷನ್ ಇದೆ, ಆವಾಗ ನಾನು ವಿಜಯವನ್ನ ಪ್ರಾಪ್ತಿ ಮಾಡಬಹುದು ಅಂತ ಅರ್ಥ. ಹಾಗೆ ನಿದ್ರೆ ಅಂತಂದ್ರೆ ಏನು? ನಿದ್ರೆ ಅಂತಂದ್ರೆ ಆತ್ಮ ಕರ್ಮೇಂದ್ರಿಯಗಳ ಮೂಲಕ ಪ್ರತಿದಿನ ನಾಟಕದ ಅನುಸಾರ, ಪಾತ್ರದ ಅನುಸಾರ ಕರ್ಮವನ್ನು ಮಾಡಿದಾಗ ಕರ್ಮೇಂದ್ರಿಯಗಳು ಸುಸ್ತಾಗ್ತವೆ. ಆ ಕರ್ಮೇಂದ್ರಿಯಗಳನ್ನ ಆತ್ಮಸಹಿತ, ಸ್ವಯಂ ಆತ್ಮಸಹಿತ ತನ್ನ ಸ್ಥೂಲ ಮತ್ತು ಸೂಕ್ಷ್ಮ ಕರ್ಮೇಂದ್ರಿಯಗಳನ್ನ ವಿಶ್ರಾಂತಿಯಲ್ಲಿ ಇಡುವಂತಹ ಒಂದು ಪ್ರಕ್ರಿಯೆ, ವಿಧಿವಿಧಾನ ನಿದ್ರೆ ಅಂತ ಹೇಳ್ತಾರೆ. ಆತ್ಮ ತನ್ನ ಕರ್ಮೇಂದ್ರಿಯಗಳನ್ನ ಸುಸ್ತಾದಾಗ ಅದನ್ನ ವಿಶ್ರಾಂತಿಯಲ್ಲಿ, ರೆಸ್ಟಲ್ಲಿ ಇಡುವಂತ ಒಂದು ಪ್ರಕ್ರಿಯೆ. ಆವಾಗ ಆ ಸಮಯದಲ್ಲಿ ಆತ್ಮ ಏನಾಗೋದಿಲ್ಲ, ಆ ಕರ್ಮೇಂದ್ರಿಯಗಳನ್ನು ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಹಾಗಿದ್ರೆ ನಿದ್ರೆ ಯಾವಾಗ ಹೆಚ್ಚಿಗೆ ಬರುತ್ತೆ, ಯಾವಾಗ ಕಡಿಮೆ ಬರುತ್ತೆ? ಯಾವಾಗ ನಿಮ್ಮ ಶರೀರ ಹೇಳುವಂಥ ಸಾಧನವನ್ನು ತುಂಬಾ ಕೆಲಸ ಕೊಟ್ಟಿರ್ತಿರೋ, ಆವಾಗ ಸುಸ್ತಾಗಿರ್ತದೋ, ಆವಾಗ ಅದಕ್ಕೆ ವಿಶ್ರಾಂತಿ ಹೆಚ್ಚಿಗೆ ಬೇಕಾಗ್ತದೆ, ಆವಾಗ ನಿದ್ರೆ ಹೆಚ್ಚಿಗೆ ಬರ್ತದೆ. ಶರೀರಕ್ಕೆ ಮತ್ತು ಮನಸ್ಸಿಗೆ ಕೆಲಸ ಕಡಿಮೆ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ, ಆವಾಗ ನಿದ್ರೆ ಹೆಚ್ಚಿನ ಅವಶ್ಯಕತೆ ನಿಮ್ಗಿಲ್ಲ. ಉದಾಹರಣೆಗೆ ನನ್ನ ಒಂದು ಅನುಭವ. ಇವಾಗ ನಾವು ಝೂಮಲ್ಲಿ ತಮ್ಮ ಸಂಗಡ ಇರಬೇಕಾಗ್ತದೆ, ಬೆಳಗಿಂದ ಸಾಯಂಕಾಲದ ತುಂಬಾ ಸಮಯ ಕಣ್ಣನ್ನು ನೋಡ್ತಾ ಇರಬೇಕಾಗ್ತದೆ, ಕೆಲವೊಂದ್ಸಲ ಮೊಬೈಲು ಕೂಡ ಆಪರೇಟ್ ಮಾಡಬೇಕಾಗ್ತದೆ. ಅವಾಗ ಏನಾಗತ್ತೆ, ಮನಬುದ್ಧಿಗೆ ವಿಶ್ರಾಂತಿ ಬೇಕಂತಿಲ್ಲ, ಕಣ್ಣಿಗೆ ಬೇಕಾಗ್ತದೆ. ಅದಕ್ಕೋಸ್ಕರ ಏನ್ ಮಾಡಬೇಕಾಗ್ತದೆ, ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಕಣ್ಣನ್ನು ಏನ್ ಮಾಡಬೇಕಾಗ್ತದೆ, ಮುಚ್ಚಬೇಕಾಗ್ತದೆ. ನಿಮಗೇನಾಗತ್ತೆ, ನೀವು ಆ ಕಡೆ ಈ ಕಡೆ ನೋಡ್ಬೋದು, ಕಣ್ಣು ಮುಚ್ಚಬಹುದು, ಆದ್ರೆ ನಮಗೆ ಹಂಗಾಗೋದಿಲ್ವಲ್ಲ, ನಾವು ಕಣ್ಣು ಬಿಟ್ಕೊಂಡೇ ಕೂತ್ಕೊಳ್ಬೇಕಲ್ಲ. ಜ್ಞಾನ ಹೇಳಬೇಕಾದ್ರಾಗ್ಲಿ ಅಥವಾ ಯೋಗ ಮಾಡಬೇಕಾದ್ರಾಗ್ಲಿ ನಾವು ಅಟೆನ್ಷನ್ ಇಂದ ನೋಡಿದಾಗ ಅದೇನಾಗುತ್ತೆ, ಸ್ಟ್ರೈನ್ ಆಗ್ತದೆ. ಅವಾಗ ಅದಕ್ಕೆ ವಿಶ್ರಾಂತಿ ಬೇಕಾಗ್ತದೆ. ಅಂದ್ರೆ ಶರೀರವನ್ನು ಹಾಸಿಗೆ ಮೇಲೆ ಮಲ್ಕೊಂಡ ತಕ್ಷಣದಲ್ಲಿ ಅದು ನಿದ್ರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲೊಂದ್ಸಲ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾನೆ, ವಿಚಾರ ಸಾಗರ ಮಂಥನ ಮಾಡ್ತಿರ್ತಾನೆ, ಸೇವೆ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ, ಆದ್ರೆ ಕಣ್ಣು ಮುಚ್ಚಿದ್ದಿರ್ತದೆ. ಯಾಕಂದ್ರೆ ಕಣ್ಣಿಗೆ ಬೇಕು ವಿಶ್ರಾಂತಿ, ಗೊತ್ತಾಗತ್ತೆ. ಇಲ್ಲಾಂದ್ರೆ ಕಣ್ಣು ಏನಾಗುತ್ತೆ, ಸ್ಟ್ರೈನ್ ಆಗತ್ತೆ. ಹೀಗೆ ಬೇರೆ ಬೇರೆ ಕರ್ಮೇಂದ್ರಿಯಗಳಿಗೆ ಬೇರೆ ಬೇರೆ ಸಮಯದಲ್ಲಿ ನಾವೇನ್ ಮಾಡಬೇಕಾಗತ್ತೆ, ನಿದ್ರೆಯನ್ನ, ವಿಶ್ರಾಂತಿಯನ್ನು ಕೊಡಬೇಕಾಗ್ತದೆ. ಅದು ಜೀವನದ ಆ ದಿನದ ಒಂದು ಭಾಗ. ಒಂದು ದಿನದ 24 ಗಂಟೆಯಲ್ಲಿ ಕೆಲವು ಜನ 8 ಗಂಟೆ ನಿದ್ರೆ ಮಾಡ್ತಾರೆ, ಕೆಲವೊಬ್ರು 6 ಗಂಟೆ ಮಾಡ್ತಾರೆ, ಕೆಲವೊಬ್ರು 4 ಗಂಟೆ ಮಾಡ್ತಾರೆ, ಕೆಲವೊಬ್ರು 2 ಗಂಟೆ ಮಾಡ್ತಾರೆ. ಕೆಲವೊಬ್ರು ಬಸ್ ಡ್ರೈವರ್ಗಳೆಲ್ಲ ಎಮರ್ಜೆನ್ಸಿ ಇದ್ದು ನಿದ್ರೆ ಮಾಡೋದೇ ಇಲ್ಲ. ಅಂದ್ರೆ ಮರುದಿನ ಮಾಡ್ತಾರೆ, ಜೀವನ ಪೂರ್ತಿ ಹಾಗಿರ್ತಾರೆ ಅಂತಲ್ಲ. ಆದರೆ ನಿದ್ದೆನೂ ಕೂಡ ನಮ್ಮ ಮನೋಸ್ಥಿತಿ ಮೇಲೆ ಅವಲಂಬಿತ ಆಗಿದೆ ಆತ್ಮೀಯರೇ. ಉದಾಹರಣೆಗೆ, ಒಂದು ತಾಯಿ ತನ್ನ ಮಗುವಿಗೋಸ್ಕರ ರಾತ್ರಿ ಪೂರ್ತಿ ಎಚ್ಚರ ಆಗಿರ್ತಾಳೆ. ನನ್ನ ಮಗು ದಿನವಿಡೀ ನಿದ್ರೆ ಮಾಡ್ತಾಳೆ, ರಾತ್ರಿ ಪೂರ್ತಿ ಎಚ್ಚರ ಆಗಿರ್ತಾಳೆ. ಹಾಗಂತ ಇಷ್ಟು ವಾರಗಳು, ಇಷ್ಟೇ ತಿಂಗಳುಗಳು ತನ್ನ ಮಗುವಿಗೋಸ್ಕರ ನಿದ್ರೆ ಮಾಡದಿದ್ರೂ ಕೂಡ ಆ ತಾಯಿಗೆ ಸುಸ್ತು ಅಂತ ಆಗೋದಿಲ್ಲ. ಯಾಕೆ? ನಿದ್ರೆಯನ್ನ ತನ್ನ ಮಗುಗೋಸ್ಕರ ತ್ಯಾಗ ಮಾಡಿದಳು, ಅದಕ್ಕೆ ಸುಸ್ತು ಅಂತ ಆಗೋದಿಲ್ಲ ಅವಳಿಗೆ. ಆ ಕಾರಣದಿಂದ ಮರುದಿನ ಯಾವುದೇ ಕೆಲಸಕ್ಕೆ ಅವಳಿಗೆ ತೊಂದರೆ ಆಗೋದಿಲ್ಲ. ಯಾಕೆ? ಮಾನಸಿಕವಾಗಿ ನನ್ನ ಮಗಳಿಗೋಸ್ಕರ ಮಾಡಿದ್ದೇನಲ್ಲ. ಅದೇನೇ ಯಾವುದೋ ಒಂದು ದಿವಸ ಬಸ್ಸಲ್ಲಿ ಬಂದಿರ್ತಾರೆ, ಆದ್ರೆ ನಿದ್ರೆ ಬಂದಿರೋದಿಲ್ಲ, ಮಧ್ಯೆ ಮಧ್ಯೆ ಸ್ವಲ್ಪ ನಿದ್ರೆ ಆಗಿರುತ್ತೆ. ಅಯ್ಯೋ, ನಿನ್ನೆ ರಾತ್ರಿ ನಿದ್ದೆನೇ ಆಗಿಲ್ಲ ರೀ, ಬಸ್ಸಲ್ಲಿ ಬಂದ್ಬಿಟ್ಟೆ, ಸುಸ್ತಾಗ್ಬಿಟ್ಟಿದೆ. ಈಗ ನನ್ನ ವೈಯಕ್ತಿಕ ಅನುಭವವನ್ನು ತೆಗೆದುಕೊಳ್ಳಿ. ನಾವು ಕೆಲವೊಂದ್ಸಲ ಟ್ರೈನಲ್ಲಿ, ಬಸ್ಸಲ್ಲಿ ಜರ್ನಿ ಮಾಡಬೇಕಾದಂಥ ಅನಿವಾರ್ಯತೆ ಬರ್ತದೆ, ಅಲ್ಲ ಸೇವೆ ಅಂದ್ಮೇಲೆ ಹೋಗ್ಬೇಕಾಗತ್ತೆ.
ಬೆಳಿಗ್ಗೆ 2 ಗಂಟೆಗೆ 3 ಗಂಟೆಗೆ ಒಂದು ಸ್ಪಾಟಲ್ಲಿ ಇಳಿಬೇಕಾಗ್ತದೆ. ಅವಾಗ ರಾತ್ರಿ ಪೂರ್ತಿ ಎಚ್ಚರ ಆಗಿರ್ಬೇಕಾ? ಇಳಿದ ಮೇಲೆ ಇನ್ನೊಂದು ಟ್ರೈನ್ ಹಿಡಿಬೇಕು. ಹೋಗಿ ಸೇವಾ ಕೇಂದ್ರ ಇಳಿದ ತಕ್ಷಣದಲ್ಲಿ ಸೇವೆ ಹೇಳ್ಬಿಡ್ತಾರೆ. ಅದರಲ್ಲೂ ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ 2-3 ಕಡೆ ಪ್ರೋಗ್ರಾಮ್ ಇದ್ದಾಗ ಲಾಸ್ಟ್ ಮೂಮೆಂಟ್ಸ್ ವರೆಗೂ ಕೂಡ ನಮ್ಮ ಹತ್ರ ಸೇವೆ ತಗೊಳ್ತಾರೆ. ಸುಸ್ತಾಗ್ಬಿಟ್ಟಿರ್ತದೆ. ಸರಿ, ಅದೂನು ಕೂಡ ಅಲ್ಲಿ ಸೇವೆ ಮಾಡಬೇಕು ಅಂತ ಜವಾಬ್ದಾರಿ ಇದ್ದಾಗ ನಿದ್ರೆ ಓಡೋಗ್ಬಿಡ್ತದೆ. ಸುಸ್ತಾಗಿರ್ತದೆ, ಶರೀರಕ್ಕೆ ಅವಶ್ಯಕತೆ ಇದೆ, ಅದು ಒಂದ್ ಕಡೆಯಿಂದ ಕೇಳ್ತಾ ಇದೆ, ಆದ್ರೆ ಅದರ ಕಡೆ ಗಮನ ಕೊಟ್ಟಾಗ ಮಾತ್ರ ನಿದ್ದೆ ಬರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನು ಈಶ್ವರ ಸೇವೆ ಮಾಡಬೇಕು. ನನ್ನ ನಿದ್ರೆಗಿಂತ ಎದಗಡೆಗಿರುವಂತ ಆತ್ಮರು ಏನು ಕಷ್ಟದಿಂದ ಬಂದಿದ್ದಾರೆ, ತುಂಬಾ ದಿನದಿಂದ ಬಂದಿದ್ದವ್ರಿಗೆ ಈಶ್ವರ ಅನುಭೂತಿ ಮಾಡಬೇಕು ಹೇಳುವಂಥದ್ದು ಇರ್ತದೆ. ಆವಾಗ ನಿದ್ರೆ ಬರೋದಿಲ್ಲ. ಹಾಗಂತ ಅದರ ಎಫೆಕ್ಟ್ ಇದೆಯಲ್ಲ, ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದ್ರೆ ನನ್ನ ಕಣ್ಣು ಇಲ್ಲಿ ಕೆಳಗಡೆಗಿದೆ ಬ್ಲ್ಯಾಕ್ ಕಲರ್ ಆಗ್ಬಿಡ್ತದೆ. ಅವಾಗ ನಿದ್ರೆ ಆಗಿಲ್ಲ ಅಂತ ಅರ್ಥ. ಕೆಲವೊಂದ್ಸಲ ನೋಡಿ, ಯಾರಿಗಾದ್ರೂ ಆಪರೇಷನ್ ಆದಾಗ, ಕಾಯಿಲೆ ಬಂದಾಗ, ನೋವಿದ್ದಾಗ, ನಿದ್ರೆ ಬರ್ದಿದ್ದಾಗ ಕಣ್ಣಿನ ಕೆಳಗಡೆ ಬ್ಲ್ಯಾಕ್ನೆಸ್ ಬರುತ್ತೆ. ಅಂದ್ರೆ ಎಷ್ಟು ವಿಶ್ರಾಂತಿ ಬೇಕೋ ಅದು ಸಿಗ್ಲಿಲ್ಲ. ನೋವಿದ್ದಾಗ ನಿದ್ರೆ ಬರೋದಿಲ್ಲ. ಮುಖ್ಯವಾಗಿ ಚಿಂತೆ ಇದ್ದಾಗ ನಿದ್ರೆ ಬರೋದಿಲ್ಲ. ಇದು ಮೇನ್ ಸಮಸ್ಯೆ ಅದು. ಓಕೆ, ಅಸಫಲತೆ ಇದ್ದಾಗ ನಿದ್ರೆ ಬರೋದಿಲ್ಲ. ಒಂದು ಮದುವೆ ಮಾಡ್ತೀವಿ, ಮಗಳದ್ದು ಮಗಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು, ಸುಸ್ತಾದ್ರೂ ಕೂಡ ಆರಾಮಾಗಿರ್ತೀರಾ. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಬೇಜಾರಾಗ್ಬಿಡ್ತು, ತಿಂಗಳಾನ್ಗಟ್ಲೆ ನಿದ್ದೆ ಬರೋದಿಲ್ಲ. ಆ ನಿದ್ರೆ ಸರಿ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ? ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಡಾಕ್ಟರ್ ಮಾತ್ರೆಯನ್ನ ಕೊಡ್ತಾರೆ. ಅದಕ್ಕೆ ನಿದ್ರೆಗೆ ಕಾರಣ ಚಿಂತೆ, ಯೋಚನೆ, ಅಸಫಲತೆ, ಕರ್ಮೇಂದ್ರಿಯಗಳನ್ನು ತುಂಬಾ ಉಪಯೋಗ ಮಾಡೋದು. ತುಂಬಾ ಚಿಂತೆ ಅಂತಂದ್ರೆ ಏನು? ಮನಸ್ಸು ಬುದ್ಧಿಯನ್ನು ತುಂಬಾ ಉಪಯೋಗ ಮಾಡೋದು. ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಆಗ್ಬಾರ್ದಿತ್ತಲ್ವಾ? ಅವಾಗ ಆ ಕರ್ಮೇಂದ್ರಿಯಕ್ಕೆ ವಿಶ್ರಾಂತಿ ಬೇಕಾಗ್ತದೆ. ಅವಾಗ ನಿದ್ರೆಯನ್ನು ನಾವು ಕೊಡಬೇಕಾಗ್ತದೆ. ಹಾಗಿದ್ರೆ ನಿದ್ರೆ ಜಾಸ್ತಿ ಬರ್ಲಿಕ್ಕೆ ಕಾರಣ ಏನು? ಕೆಲವೊಂದ್ಸಲ ನಾವು ಶಾರೀರಿಕ ಕಾಯಿಲೆಗಳಿಗೆ ತೆಗೆದುಕೊಂಡ ಕೆಲವೊಂದು ಮಾತ್ರೆಗಳು ಏನಾಗ್ತವೆ, ನಿದ್ರೆ ಡೋಸ್ ಅದ್ರಲ್ಲಿ ಸೇರಿರ್ತದೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಇವ್ರು ನಿದ್ರೆಯಿಂದ ಈ ಕಾಯಿಲೆ ಗುಣ ಆಗ್ತದೆ, ಇವ್ರು ನಿದ್ರೆ ಮಾಡೋದಿಲ್ಲ ಅಂತ. ಅದಕ್ಕೆ ನಿದ್ರೆ ಡೋಸನ್ನ ಸೇರಿಸಿದಾಗ ನಿಮ್ಗೆ ಏನಾಗತ್ತೆ, ರಾತ್ರಿ ತಗೊಂಡಾಗ ಅದು ನಿದ್ರೆ ಎಳಿತಾ ಇರ್ತದೆ. ಕೆಲವು ಸೈಕೆಟ್ರಿಕ್ ಪೇಷಂಟ್ಸ್ಗಳಿಗೆಲ್ಲ ಹಾಗೆ ಮಾಡ್ತಾರೆ. ಸರಿ, ಅವಾಗ ಆ ಕಾರಣದಿಂದನೂ ಆ ಒಂದು ಮೆಡಿಸಿನ್ ಎಫೆಕ್ಟ್ ಇಂದ ನಿಮ್ಗೆ ಏನ್ ಬರಬಹುದು, ನಿದ್ರೆ ಬರಬಹುದು. ಎರಡನೇದು, ರಾತ್ರಿ ಮಲಗದಾಗ ಸೌಂಡ್ ಸ್ಲೀಪ್ ಆಗಿಲ್ಲ, ಏನೋ ಒಂದು ಯೋಚನೆ ಇದೆ, ಆ ಕಾರಣದಿಂದನೂ ನಿದ್ದೆ ಬರಬಹುದು. ಮೂರನೇದು, ಹುಡುಗಾಟಿಕೆ, ಅಲ್ಬೇಲಾಪನ ನಡೆಯತ್ತೆ. ಅಮೃತ ಬೆಳಗ್ಗೆ ಎದ್ರು ನಡೆಯತ್ತೆ, ಇಲ್ದಿದ್ರು ನಡೆಯುತ್ತೆ. ಯೋಗ ಮಾಡಿದ್ರು ನಡೆಯುತ್ತೆ, ಮಾಡ್ದಿದ್ರು ನಡೆಯುತ್ತೆ. ಯಾರು ನೋಡ್ತಾರೆ? ವಿಡಿಯೋ ಆಫ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಯೋಗೇಶನ್ನ ನೋಡ್ತಾರೆ, ಬೈತಾರೆ ಅಂತ ವಿಡಿಯೋ ಆಫ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ? ಯಾರಿಗೊತ್ತೋ ನಿದ್ರೆ ಮಾಡ್ತಿದೀವ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಹುಡುಗಾಟಿಗೆ ಆಲಸ್ಯದಿಂದನೂ ಕೂಡ ಆತ್ಮೀಯರೇ ನಿದ್ರೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್, ತಿಂದಿರುವಂತ ಆಹಾರ. ತುಂಬಾ ಆಹಾರವನ್ನು ತಿಂದ್ಬಿಟ್ಟಿದ್ದೀರಿ, ಅವಾಗೇನಾಗತ್ತೆ, ಜೀರ್ಣ ಆಗಿರೋದಿಲ್ಲ. ಮನಬುದ್ಧಿ ಜೀರ್ಣ ಮಾಡೋದ್ರ ಕಡೆ ಗಮನ ಕೊಟ್ಟಿರ್ತದೆ, ಹೊಟ್ಟೆ ಉಬ್ಬರ ಬಂದಿರ್ತದೆ, ಅವಾಗಲೂ ಕೂಡ ನಿದ್ದೆ ಬರ್ತದೆ. ಹೀಗೆ ನಿದ್ರೆಗೆ ಕಾರಣಗಳು ಹಲವಾರು, ನೂರಾರು. ಒಬ್ಬರ ಸಮಸ್ಯೆ ಇನ್ನೊಬ್ಬರಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನೀವಿರುವಂತ ಸ್ಥಳದಲ್ಲಿ ಚೆನ್ನಾಗಿ ಬೆಳಕಿದ್ರೆ ನಿದ್ದೆ ಬರೋದಿಲ್ಲ. ಅದೇ ರೆಡ್ ಲೈಟ್ ಹಾಕೊಂಬಿಡಿ, ಕತ್ಲೆ ಹಾಕೊಂಬಿಡಿ, ನಿದ್ದೆ ಬಂದ್ಬಿಡ್ತದೆ. ಅದನ್ನು ಒಂದು ಕಾರಣ ಅಲ್ವಾ? ಕತ್ಲೆ ಇದ್ದಾಗ ನಿದ್ದೆ ಬಂದ್ಬಿಡ್ತದೆ, ಬೆಳಕು ಬಂದ್ಬಿಡ್ಲಿ, ನಿದ್ರೆ ಬರೋದಿಲ್ಲ. ಹಾಗಿದ್ರೆ ನಿದ್ರೆ ಯಾವುದೇ ಕಾರಣದಿಂದ ಬರ್ಲಿ, ನಿದ್ರೆಯನ್ನು ಜಯ ಪ್ರಾಪ್ತಿ ಮಾಡೋದು ಯಾವಾಗ? ವಿಶೇಷವಾಗಿ ನಿಮ್ಗೆ ನಿದ್ರೆ ಯಾವಾಗ ಬರುತ್ತೆ? ಅಬ್ಸರ್ವೇಷನ್ ಮಾಡಿ. ನಿಮ್ಮ ಮನಬುದ್ಧಿಯನ್ನ ಅಥವಾ ಶರೀರವನ್ನ, ಯಾವುದೇ ಕರ್ಮೇಂದ್ರಿಯವನ್ನ ಕರ್ಮಕ್ಕೋಸ್ಕರ ಎಂಗೇಜ್ ಇಟ್ಟಾಗ, ಆತ್ಮ ಕರ್ಮೇಂದ್ರಿಯವನ್ನ ಉಪಯೋಗ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆತ್ಮನಿಗೆ ನಿದ್ರೆ ಬರೋದಿಲ್ಲ. ಸರಿ,
ಯಾವಾಗ ನನಗೆ ಕರ್ಮೇಂದ್ರಿಯದ ಇವಾಗ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಅದು ಮನಸ್ಸು ಬುದ್ಧಿಯನ್ನು ತೆಗೆದು ಬಿಡತ್ತೋ, ಆವಾಗ ಏನಾಗತ್ತ, ನಿದ್ರೆ ಕಡೆಗೆ ಮನಸ್ಸು ಬುದ್ಧಿ ಜಾರಿ ಬಿಡ್ತಾವ. ಅದಕ್ಕೆ ಭಗವಂತ ಏನ್ ಹೇಳ್ತಾರೆ, ವಿಶೇಷವಾಗಿ ಅಮೃತ ವೇಳೆಯಲ್ಲಿ ನೀವು ನಿದ್ರಾಜೀತರಾಗಬೇಕು ಅಂತಂದ್ರೆ ಮನಸ್ಸನ್ನ ಖಾಲಿ ಇಡಬೇಡಿ. ಶರೀರವನ್ನ ಏನ್ ಮಾಡ್ಬೇಕಾಗ್ತದೆ, ಸುಮ್ಮನೆ ಕೊಳಿಸ್ಬೇಕಾಗ್ತದೆ. ಓಕೆ, ಮನಸ್ಸನ್ನ ಖಾಲಿ ಇಡಬೇಡಿ. ಮನಸ್ಸಿನಿಂದ ಬಾಬನ ಹತ್ರ ಮಾತಾಡೋದು, ಬಾಬನನ್ನ ನೋಡೋದು, ಸೇವೆ ಬಗ್ಗೆ ಬಾಬಾ ಜೊತೆ ಚರ್ಚೆ ಮಾಡೋದು, ಬಾಬಾ ಜೊತೆ ಆಟ ಆಡೋದು, ಬಾಬನ ಜೊತೆ ಜಗಳ ಮಾಡೋದು. ಬೆಸ್ಟ್ ಏನು ಅಂತಂದ್ರೆ ಮನಸ್ಸನ್ನ ಬಾಬಾನಲ್ಲಿ ಇಟ್ಬಿಟ್ಟು ಶಕ್ತಿ ಪ್ರವಾಹ ಆಗ್ತಾ ಇದೆ, ಇದು ಬೆಸ್ಟ್. ಆದ್ರೆ ಕೆಲವರಿಗೆ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸು ಬುದ್ಧಿ ಸ್ವಚ್ಛವಾಗಿರೋದಿಲ್ಲ, ಭಗವಂತ ಉಪಯೋಗ ಮಾಡೋದಿಲ್ಲ, ನಿಸ್ವಾರ್ಥ ಭಾವದಲ್ಲಿ ಇರೋದಿಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ಸೀರಿಯಸ್ನೆಸ್ ಇರಲ್ಲ. ಈಗ ನಮ್ಮಲ್ಲೂ ಕೂಡ ಏನಾಗ್ತದೆ, ಯಾವಾಗ ಸ್ಪಾಟ್ಲೈಟ್ ಮಾಡ್ತೀವೋ ಅಲರ್ಟ್ ಆಗಿರ್ತಾರೆ ಯೋಗ ಮಾಡ್ಬೇಕಾದ್ರೆ. ಸ್ಪಾಟ್ಲೈಟ್ ಆದ ತಕ್ಷಣ ಇವಾಗ ಸ್ಪಾಟ್ಲೈಟ್ ಮಾಡಿಲ್ವಲ್ಲ ನಡೆಯುತ್ತೆ, ನಿಧಾನ ಸ್ವಲ್ಪ ಕಣ್ಣು ಮುಚ್ಚಿಬಿಡೋಣ. ಸ್ವಲ್ಪ ಕಣ್ಣು ಮುಚ್ಚಿದ್ರೆ 45 ನಿಮಿಷ ಹೆಂಗಾಯ್ತು ಅಂತ ಗೊತ್ತೇ ಆಗೋದಿಲ್ಲ. ಹೌದು ತಾನೆ? ಅಂದ್ರೆ ನಿಧಾನಕ್ಕೆ ನಾವೇನ್ ಮಾಡ್ತೀವಿ, ಮನಸ್ಸು ಬುದ್ಧಿಗೆ ಅದಕ್ಕೆ ಕರ್ಮದಿಂದ ಮುಕ್ತ ಮಾಡಿದ ತಕ್ಷಣದಲ್ಲಿ ಏನೇನಾಗ್ತದೆ, ಅದಕ್ಕೆ ನಿದ್ರೆ ಬೇಕಾಗಿರುತ್ತೆ, ನಿದ್ರೆಗೆ ಜಾರಿ ಬಿಡ್ತದೆ ಅಲ್ವಾ. ಇನ್ನು ಕೆಲವರು ನಿದ್ರೆ ಅಂದ್ರೆ ತುಂಬಾ ಪ್ರೀತಿ. ಇನ್ನು ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ಅಣ್ಣವ್ರೆ ಅಮೃತ ವೇಳೆ ಸೆಂಟ್ರಿಗೆ ಬಂದಾಗ ಚೆನ್ನಾಗಿ ನಿದ್ರೆ ಬರ್ತದೆ. ಹೌದು, ಯಾಕಂದ್ರೆ ವಾಯುಮಂಡಲ ಚೆನ್ನಾಗಿರ್ತದಲ್ಲ, ಶಾಂತಿಯ ವಾತಾವರಣ ಇರ್ತದೆ, ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸ್, ಧಾರಾವಾಹಿದು ಫಿಲ್ಮ್ ಇದೆಲ್ಲ ಇರ್ತದೆ. ಸೆಂಟ್ರಿಗೆ ಬಂದ ತಕ್ಷಣ ಇನ್ನು ಬರೀ ಚೆನ್ನಾಗಿ ಮುರ್ಲಿ ಹೇಳ್ತಾ ಇದ್ದು ಲಾಲಿ ಹೇಳ್ದಂಗ ಆಗ್ತಾ ಇರ್ತದೆ. ಇನ್ನು ಕೆಲವರು ಗುರುವಾರ ಬರ್ತಾರೆ ಬಾಬನ ಮನೆಗೆ. ಗುರುವಾರ ಬಾಬನ ಮನೆಗೆ ಹೋಗ್ಬೇಕು, ಬೆಳಿಗ್ಗೆ ಬೇಗ ಬೇಗ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮಾಡಿ ಅಮೃತ ಬೆಳಗಿಂದ ಬೇಗ ಎದ್ದು ನಿದ್ದೆಯನ್ನು ಮಾಡದೆ ಓಡ್ ಬಂದಿರ್ತಾರ. ಶರೀರವನ್ನು ಸುಸ್ತಾಗಿರುತ್ತಾ, ಚೇರ್ ಮೇಲೆ ಕುತ್ಕೊಂಡ್ಬಿಡ್ತಾರೆ, ಮೇಲ್ಗಡೆ ಫ್ಯಾನ್ ಸಿಕ್ಬಿಡ್ತದೆ, ಆರಾಮಾಗಿ ನಿದ್ರೆ ಬಂದ್ಬಿಡ್ತದೆ. ಆಮೇಲೆ ಏನ್ ಅನುಭವ ಮಾಡಿದ್ರಿ ಅಣ್ಣೋರೇ, ಅಶರೀರಿ ಆಗ್ಬಿಡ್ತು. ಯಾಕಂದ್ರೆ ನಾನು ಪ್ರಾಕ್ಟಿಕಲಿ ನೋಡಿದ್ದೇನೆ. ಬಾಬನು ಹೇಳ್ತಾರಲ್ವಾ, ಯೋಗ ಅಂತಂದ್ರೆ ಆತ್ಮ ಶರೀರದಿಂದ ಭಿನ್ನವಾಗಿರ್ತದೆ. ಹೌದು, ಅವಾಗ ಶರೀರದ ಯಾವುದೇ ಇಂದ್ರಿಯವನ್ನ ನಾನು ಉಪಯೋಗ ಮಾಡೋದಿಲ್ಲ, ಆ ಗಮನನೂ ಕೂಡ ನನಗಿರೋದಿಲ್ಲ, ಪ್ರಪಂಚದ ಗಮನನೂ ಇರೋದಿಲ್ಲ, ಶರೀರ ಬಿಡಿ. ಹೌದು ತಾನೇ? ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಒಂದು ದಿನದಲ್ಲಿ ಶರೀರಕ್ಕೆ ಮತ್ತು ಮನಸ್ಸಿಗೆ ಎಷ್ಟು ವಿಶ್ರಾಂತಿ ಬೇಕೋ ಅಷ್ಟು ವಿಶ್ರಾಂತಿ ಕೊಡದಿದ್ದಾಗ, ಅದು ಬ್ಯಾಲೆನ್ಸ್ ಇದ್ದಾಗ, ಆವಾಗ ನಿಮ್ಗೆ ಏನಾಗುತ್ತೆ, ಅದರ ಅವಶ್ಯಕತೆ ಇರುವಂತ ಕಾರಣದಿಂದ ಅದೇನಾಗತ್ತೆ, ನಿದ್ರೆ ಬೇಕು ಅಂತ ನಿಮ್ಗೆ ಅನ್ಸತ್ತೆ. ಅದೇ ನಿದ್ರೆ ಹೆಚ್ಚಿಗೆ ಆಗ್ಬಿಟ್ರೆ ಆಲಸ್ಯದಲ್ಲಿ ಬಂದ್ಬಿಡ್ತೀವಿ. ಸರಿ, ಈ ನಿದ್ದೆಯಿಂದ ಹೊರಗಡೆ ಬರ್ಲಿಕ್ಕೆ ಏನ್ ಮಾಡ್ಬೇಕು? ಮೊದಲನೇದಾಗಿ ನಿಮಗೆ ಇಷ್ಟವಾಗಿರುವಂತ ಕರ್ಮ, ನಿಮಗೆ ಬೇಕಾಗಿರುವಂತ ಕರ್ಮ ಇದ್ರೆ ಖಂಡಿತವಾಗ್ಲೂ ನಿದ್ರೆ ಬರೋದಿಲ್ಲ. ಅದಕ್ಕೆ ಸುಂದರವಾದ ಉದಾಹರಣೆಯನ್ನು ಭಗವಂತ ಹೇಳ್ತಾರೆ. ಏನು? ಒಂದು ತಾಯಿ, ಒಂದು ಮಹಿಳೆ, ಒಂದು ಸ್ತ್ರೀ. ನೀವಲ್ಲ, ನಿಮ್ ಬಗ್ಗೆ ಅಲ್ಲ, ನೀವು ತುಂಬಾ ಒಳ್ಳೆಯವರಪ್ಪ, ನಿಮ್ ಬಗ್ಗೆ ಬಾಬಾ ಹೇಳ್ತಾ ಇಲ್ಲ. ಅವರ ಮಗಳ ಮದುವೆ ಇರ್ತದೆ. ಮಗಳ ಮದುವೆ ಇದ್ದಾಗ ಪತಿ ಹೇಳ್ತಾನೆ, ನೋಡ್ರಿ ನಮ್ಮ ಅಕ್ಕಪಕ್ಕದ ಮನೆಯವರು ಸಂಬಂಧಿಗಳೆಲ್ಲ ಮದುವೆಗಳ ಒಳ್ಳೊಳ್ಳೆ ನೆಕ್ಲೆಸ್ ಹಾಕೊಂಡು ಬರ್ತಾರೆ, ನನಗೂ ಒಂದು ನೆಕ್ಲೆಸ್ ಬೇಕು. ಇಚ್ಛೆ ಇರ್ತದೆ ಅಲ್ವಾ? ಅವಾಗ ಪತಿ ಹೇಳ್ತಾನೆ, ಸರಿ ನೆಕ್ಲೆಸ್ ಕೊಡ್ಸೋಣ, ಅದೇನಾಗಿದೆ, ಮಗಳ ಮದುವೆ ಇದೆ ಅಲ್ವಾ, ತುಂಬಾ ಖರ್ಚಿದೆ. ಖರ್ಚಾದ್ಮೇಲೆ ಹಣ ಉಳಿತಾಯ ಆದ್ರೆ ನಿನಗೆ ಖಂಡಿತವಾಗ್ಲೂ ನೆಕ್ಲೆಸ್ ಕೊಡ್ತೇನೆ, ಈಗ ಮದುವೆ ಮೊದಲು ಮುಗಿಸೋಣ ಅಂತ ಹೇಳ್ತಾರೆ. ಸರಿ, ಮದುವೆ ಆಯ್ತು. ಮದುವೆ ಆದ್ಮೇಲೆ ಸಾಯಂಕಾಲ ಪತಿ ಕಲ್ಯಾಣ ಮಂಟಪಕ್ಕೆ ಹೋಗಿ ಎಲ್ಲರ ಪೇಮೆಂಟ್ ಮುಗಿಸ್ಕೊಂಡ್ಬಿಟ್ಟು ಸಾಯಂಕಾಲ ಮನೆಗೆ ಬರ್ತಾನೆ. ಈ ಮಹಿಳೆಗೆ ತುಂಬಾ ಸುಸ್ತಾಗ್ಬಿಡುತ್ತೆ, ಮದುವೆ ತುಂಬಾ ದಿನ ನಿದ್ರೆ ಇಲ್ಲ, ಹಿಂಗಾಗತ್ತೆ ಅಂತ. ಮಗಳೂ ಕೂಡ ಪತಿ ಮನೆಗೆ ಹೋದ್ರು, ಮನೇಲಿ ನೆಂಟರು ಕೂಡ ಖಾಲಿ ಆದ್ರು. ಇವತ್ತು ತಮ್ಗೆ ಗೊತ್ತು ನೆಂಟರೆಲ್ಲ ಮದ್ವೆಗೆ ಯಾವಾಗ ಬರ್ತಾರೆ ಅಂತ ಅಲ್ವಾ. ಮದ್ವೆಗಿಂತ 10 ನಿಮಿಷ ಮೊದಲು ಬರ್ತಾರೆ, ಮದುವೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ, ತುಂಬಾ ಬ್ಯುಸಿ. ಮನೇಲೆಲ್ಲ ಖಾಲಿ. ಬೆಂಗಳೂರು ಸಿಟಿ. ಅವಾಗ ಏನಾಗತ್ತೆ, ಕಳ್ಳರು ಬರ್ತಾರೆ ಅಂತ ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಪತಿಗೆ ಊಟ ಇಟ್ಬಿಟ್ಟು ಬೆಡ್ರೂಮಲ್ಲಿ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟು ನನಗೆ ಜೋರಾಗಿ ನಿದ್ರೆ ಬಂದ್ಬಿಟ್ಟು ಬಾಗಿಲ ಯಾರು ತೆಗಿತಾರೆ ಅಂತ ಬಾಗಿಲ ಪಕ್ಕದಲ್ಲೇ ಒಂದು ಚೇರ್ ಮೇಲೆ ನಿದ್ರೆ ಮಾಡಿರ್ತಾಳೆ ಒಂದು ಮಹಿಳೆ, ಪತಿ ಇನ್ನೂ ಬಂದಿಲ್ಲ ಅಂತ. ಸರಿ, ಪತಿ ಬರ್ತಾರೆ. ಒಂದ್ಸಲ ಬೆಲ್ ಮಾಡಿದಾಗ ಪತ್ನಿ ಹೇಳೋದಿಲ್ಲ, 2-3 ಸಲ ಬೆಲ್ ಮಾಡಿ ಫೋನ್ ರಿಂಗ್ ಮಾಡಿ ಪತ್ನಿಯನ್ನು ಹೇಳಿಸ್ತಾರೆ. ಅವ್ರಿಗೆ ಒಂದೇ ಉದ್ದೇಶ ಇರ್ತದೆ, ಏನು? ಪತಿ ಡೋರ್ ಓಪನ್ ಮಾಡಬೇಕು, ನಾನು ಹೋಗಿ ನಿದ್ರೆ ಮಾಡ್ಬೇಕು. ಸರಿ, ಡೋರ್ ಓಪನ್ ಮಾಡ್ತಾಳೆ, ಅರ್ಧ ಕಣ್ಣು ಓಪನ್ ಮಾಡಿ
1.5 ಕಣ್ಣು, ಒಂದು ಕಣ್ಣು ಪೂರ್ತಿ ಮುಚ್ಚಿದಿರೋದು, ಅರ್ಧ ಕಣ್ಣು ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಪತಿ ಬಂದಿದ್ದಾನೆ ಅಂತ ಗೊತ್ತಾದ್ಮೇಲೆ ಹೇಳ್ತಾರೆ ಏನಂತ, ನೋಡಿ ಡೈನಿಂಗ್ ಟೇಬಲ್ ಮೇಲೆ ಊಟ ಇಟ್ಟಿದ್ದಾನೆ, ತುಂಬಾ ಸುಸ್ತಾಗ್ಬಿಟ್ಟಿದೆ, ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ, ಮತ್ತೆ ನೀವು ಊಟ ಮಾಡಿ ನಿದ್ರೆ ಮಾಡಿ. ಸರಿ, 1 ನಿಮಿಷ, ಏನು ನಿಮಿಷ ಹೇಳ್ಬೇಡಿ, ನನಗೆ ತುಂಬಾ ಫುಲ್ ಬ್ಯುಸಿ ಇದೆ, ನೀನಿದು ನಾಳೆ ಬೆಳಿಗ್ಗೆ ಮಾತಾಡೋಣ, ನಿದ್ರೆ ಬರ್ತದೆ. ಸರಿ ನಿದ್ರೆ ಮಾಡು, ಒಂದೇ 1 ನಿಮಿಷ, ಏನು ಬೇಗ ಬೇಗ ಹೇಳಿ ಅಂತ ಹೇಳ್ತಾರೆ. ಏನು ನೆಕ್ಲೆಸ್ಸು ಅಂತ ಹೇಳ್ತಾರೆ. ಶಬ್ದ ಕೇಳಿದ ತಕ್ಷಣ ಕಣ್ಣು ಬಾಯಿ 2 ಓಪನ್ ಆಗ್ಬಿಡ್ತಾರ, ತಕ್ಷಣದಲ್ಲಿ ನಿದ್ದೆ ಎಲ್ಲ ಓಡೋಗ್ಬಿಡ್ತದೆ. ಹಾ, ನೆಕ್ಲೆಸ್, ಏನ್ ನೆಕ್ಲೆಸ್ ಅಲ್ಲ, ಎಲ್ಲ ಲೆಕ್ಕಾಚಾರ ಮುಗೀತು, ನೆಕ್ಲೆಸ್ ಕೊಡ್ಬೇಕು ಅಂತ ಕೊಡ್ಬೇಕು ತರಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹೌದಾ, ಯಾವಾಗ, ನಾಳೆಗೆ ಹೋಗೋಣ. ತಕ್ಷಣದಲ್ಲಿ ಶುರು ಆಗ್ಬಿಡ್ತಿಲ್ಲಿ ಕೆಲಸ, ಎಂಗೇಜ್ ಆಗ್ಬಿಡ್ತು ಮನಸ್ಸು ಬುದ್ಧಿ ಅಲ್ವಾ. ಯಾಕಂದ್ರೆ ಬೇಕಾಗಿರುವಂತದ್ದು ಕರ್ಮ ಅಲ್ವಾ, ಬೇಕಾಗಿರುವಂತ ಇಷ್ಟವಾಗಿರುವಂತದ್ದಲ್ವಾ. ಅವಾಗ ಏನಾಗತ್ತೆ, ಏನಂತ ಇನ್ನೊಂದ್ಸಲ ಹೇಳಿ. ನೆಕ್ಲೆಸ್ ಕೊಡ್ಬೇಕು ಅಂತ ಮಾಡಿದ್ರೆ ಅದು ಒಂದು ಕಂಡೀಷನ್. ಏನು, ಇವತ್ತು ರಾತ್ರಿ ಪೂರ್ತಿ ನೀನು ನಿದ್ರೆ ಮಾಡಬಾರದು. ಓಕೆ ಓಕೆ ಓಕೆ, ಅಡ್ಡಿಲ್ಲ ಅಡ್ಡಿಲ್ಲ, ನಾನು ನಿದ್ರೆ ಮಾಡೋದಿಲ್ಲ, ನಂಗೆ ನೆಕ್ಲೆಸ್ ಬೇಕು. ಅಂದ್ರೆ ನನಗೆ ಬೇಕಾಗಿರುವಂತ ಕರ್ಮ, ಆ ಕರ್ಮದ ಫಲದಿಂದ ಆತ್ಮನಿಗೆ ಸುಖ ಸಿಗೋದಿದ್ರೆ, ಆನಂದ ಸಿಗೋದಿದ್ರೆ, ಸಂತೋಷ ಸಿಗೋದಿದ್ರೆ, ನೆಮ್ಮದಿ ಸಿಗೋದಿದ್ರೆ, ಖಂಡಿತವಾಗ್ಲೂ ಆ ಕರ್ಮಕ್ಕೆ ನಿದ್ರೆ ಹೇಳೋದು ಅಡ್ಡಿ ಆಗುವುದಿಲ್ಲ. ಹೌದಾ. ಓದಬೇಕು, ಮಗುಗೆ ಇಷ್ಟ ಇಲ್ಲ, ನಿದ್ರೆ ಬರ್ತದೆ, ಕೈಯಲ್ಲಿ ಮೊಬೈಲ್ ಕೊಟ್ಬಿಡಿ, ನಿದ್ರೆ ಓಡೋಗತ್ತೋ ಓಡೋಗಲ್ವೋ. ಮಾತೇಂದ್ರಿಗೆ ಶಾಪಿಂಗ್ ಹೋಗ್ಬೇಕು ಅಂದ್ರೆ ನಿದ್ದೆ ಓಡೋಗತ್ತೋ ಓಡೋಗಲ್ವೋ. ಸ್ನೇಹಿತರ ಜೊತೆ ಮಾತಾಡ್ಬೇಕು ಅಂದ್ರೆ ನಿದ್ದೆ ಓಡೋಗತ್ತೋ ಓಡೋಗಲ್ವೋ. ಅಂದ್ರೆ ನಾನು ಮಾಡುವಂತ ಕರ್ಮದ ಫಲ ನನಗೆ ಬೇಕಾಗಿರುವಂತ ಫಲ ಕೊಡದಿದ್ದಾಗ ನನಗೆ ನಿದ್ದೆ ಬರುತ್ತೆ, ನಿದ್ದೆ ಬರುವಂತ ತುಂಬಾ ಸಾಧ್ಯತೆಗಳಿರ್ತವೆ. ಶರೀರ ಮತ್ತು ಮನಸ್ಸು ಬುದ್ಧಿ ಎಷ್ಟೇ ಬ್ಯುಸಿ ಆಗಿದ್ರು ಕೂಡ, ಎಷ್ಟೇ ಸುಸ್ತಾಗಿದ್ರು ಕೂಡ, ನನಗೆ ಬೇಕಾಗಿರುವಂತ ಕರ್ಮ, ಆ ಕರ್ಮದ ಫಲ ನನಗೆ ಇಷ್ಟವಾಗೋದಿದ್ರೆ ನಿದ್ರೆ ಓಡೋಗತ್ತೆ. ಅಂದ್ರೆ ಅಮೃತ ವೇಳೆ ನಿದ್ರೆ ಬರ್ತಾ ಇದೆ ಅಂತಂದ್ರೆ ಆ ಕರ್ಮ ನನಗೆ ಇಷ್ಟ ಇಲ್ಲ, ಮನಸ್ಪೂರ್ವಕವಾಗಿ ಮಾಡ್ತಾ ಇಲ್ಲ, ವಿಶೇಷವಾಗಿ ವಿಧಿವತ್ತಾಗಿ ಮಾಡ್ತಾ ಇಲ್ಲ, ಆತ್ಮನಾಗಿ ಮಾಡ್ತಾ ಇಲ್ಲ, ಸೀರಿಯಸ್ನೆಸ್ ಇಲ್ಲ. ಆ ಕಾರಣದಿಂದ ಏನು ಬರ್ತದೆ, ನಿದ್ರೆ ಬರುತ್ತೆ. ಅಣ್ಣ ನಿದ್ರೆ ಯಾಕೆ ಬರ್ತದೆ, ನಿದ್ರೆ ಯಾಕೆ ಬರ್ತದೆ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇವೆಲ್ಲ ಕಾರಣಗಳು. ಒಂದು ತಲೆನೋವು ಬರುತ್ತೆ ಅಂದ್ರೆ ಗೂಗಲ್ ನಲ್ಲಿ ಚೆಕ್ ಮಾಡಿದ ಕಾರಣಗಳು ತುಂಬಾ ಇರ್ತಾರೆ, ಅದರಲ್ಲಿ ನಿಮ್ದು ಯಾವ ಕಾರಣ ಅಂತ ಚೆಕ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದು ಬಿಟ್ಟು 2 ಗಂಟೆಗೆ ಮನೆಯವರಿಗೆ ಚಿತ್ರಾನ್ನ ಮಾಡ್ಕೊಡ್ಬೇಕು, ಚಪಾತಿ ಮಾಡ್ಕೊಡ್ಬೇಕು ಅಂದ್ರೆ ನಿದ್ದೆ ಬರುತ್ತಾ ನಿಮ್ಗೆ? ಮರುದಿನ ತಿರುಪತಿಗೆ ಹೋಗ್ಬೇಕು ಅಂದ್ರೆ ನಿದ್ದೆ ಬರುತ್ತಾ? ಇಲ್ವಲ್ಲ. ಅದು ವಿಶ್ವ ಕಲ್ಯಾಣ ಮಾಡ್ಬೇಕು ಅಂದ್ರೆ ನಿದ್ದೆ ಬಂದ್ಬಿಡುತ್ತೆ, ಯಾಕಂದ್ರೆ ನಾನ್ ಮಾಡ್ಬೇಕು ಅಂತ ಜವಾಬ್ದಾರಿ ಇಲ್ವಲ್ಲ, ಯಾರಾದ್ರೂ ಮಾಡ್ಕೊಂಡು. ಏನೋ ಅಮೃತ ವೇಳೆಗೆ ಹೇಳ್ಬೇಕು ಅಂತ ಹೇಳಿದ್ದಾರೆ, ಎದ್ದಿಲ್ಲ ಅಂದ್ರೆ ಏನೋ ಕಷ್ಟ ಆಗ್ಬಿಡ್ತದಂತೆ. ನಾನು ಇವತ್ತು ಅಮೃತ ವೇಳೆಗೆ ಎದ್ದಿಲ್ಲ, ಅದಕ್ಕಾಗಿ ಇವತ್ತು ತೊಂದರೆ ಆಗತ್ತೆ ಬೈ ಫೋರ್ಸ್ ಅಲ್ಲಿ ನೀವು ಯಾರಿಗೋ ಹೇಳಿದಾರಂತೆ ಬಿಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ನಿದ್ರೆ ಬರುತ್ತೆ ಆದ್ಮೇಲೆ. ಅದಕ್ಕಾಗಿ ಯಾವುದೇ ಮಾಡುವಂತ ಕರ್ಮವನ್ನ ಖುಷಿಯಿಂದ ಮಾಡಿ, ಆನಂದದಿಂದ ಮಾಡಿ, ಸಂತೃಪ್ತದಿಂದ ಮಾಡಿ, ಆಸಕ್ತಿಯಿಂದ ಮಾಡಿ, ವಿಧಿಯಿಂದ ಮಾಡಿ, ಮಾಡಬೇಕು ಹೇಳುವಂತೆ ಇಚ್ಛೆಯಿಂದ ಮಾಡಿ. ಬಾಬಾ ಹೇಳಿದ್ದಾರೆ, ಯೋಗೇಶನ್ನ ಹೇಳಿದ್ದಾರೆ, ಬಂದಿಲ್ಲ ಅಂದ್ರೆ ಅವ್ರು ಬೈತಾರೆ, ಅದಕ್ಕಲ್ಲ. ಸ್ವಸಂತೃಪ್ತ ಭಾವದಿಂದ, ಸ್ವಹಿತಾಸಕ್ತಿಯಿಂದ, ಮನಸ್ಪೂರ್ವಕವಾಗಿ ಖುಷಿಯಿಂದ ಆ ಒಂದು ಕರ್ಮದ ಫಲವನ್ನು ಚೆನ್ನಾಗಿ ಅನುಭವಿಸ್ತಾ ಮಾಡಿ. ಅವಾಗ ನಿಮ್ಗೆ ನಿದ್ರೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಹಾಗಂತ ನಿದ್ರಾಜೀತರಾಗ್ಬಿಡ್ತೀವಿ ಅಂತ ವಾರಗಟ್ಟಲೆ ನಿದ್ದೆನೇ ಮಾಡಬಾರ್ದು ಅಂತ ಹಾಗಲ್ಲ ಆತ್ಮೀಯರೇ. ನಿದ್ರೆ ಮಾಡಬೇಕು, ಶರೀರಕ್ಕೆ ವಿಶ್ರಾಂತಿ ಬೇಕು. ಕರ್ಮದ ಅನುಸಾರ ಯಾರೋ ಕಂಪ್ಯೂಟರ್ ಕೆಲಸ ಮಾಡ್ತಾರೆ, ಅವ್ರಿಗೆ ಹೆಚ್ಚಿನ ಸಮಯ ಬೇಕಾಗ್ತದೆ. 14 ಗಂಟೆ 15 ಗಂಟೆ ಇವತ್ತು ಕೆಲಸವನ್ನ ಮಾಡ್ತಾರೆ ಜನ. ಶರೀರ ನಿದ್ರೆ ಕೊಡಲ್ಲ, ಊಟ ಕೊಡಲ್ಲ, ತಿಂಡಿ ಕೊಡಲ್ಲ. ಅದೇನಾಗ್ತದೆ, ಕಾಯಿಲೆಯಾಗಿ ಪರಿವರ್ತನೆ ಆಗ್ತದೆ. ಒಳಗಡೆಗೆ ತಿಂದಿರುವಂತ ಆಹಾರ ಜೀರ್ಣ ಆಗೋದಿಲ್ಲ, ಅದಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ. ವೇಸ್ಟೇಜ್ ಹೊರಗಡೆ ಹೋಗೋದಿಲ್ಲ, ವೇಸ್ಟೇಜ್ ರೆಡಿ ಇದ್ರು, ಮೂತ್ರ ರೆಡಿ ಇದ್ರು ಹೊರಗಡೆ ಹಾಕೋದಿಲ್ಲ ಜರ್ನಿಯಲ್ಲಿ ಇರುವಂತ ಕಾರಣದಿಂದ. ಅವಾಗ ಏನಾಗತ್ತೆ, ಒಳಗಡೆ ವೇಸ್ಟೇಜ್ಗಳು ಸ್ಟಾಕ್ ಆಗಿಬಿಡ್ತವೆ, ಕಾಯಿಲೆಯಾಗಿ ಕಿಡ್ನಿ ಸ್ಟೋನ್ ಆಗಿ ಪರಿವರ್ತನೆ ಆಗ್ತದೆ ಅಲ್ವಾ. ಮಲವನ್ನ ಸಮಯಕ್ಕೆ ಸರಿಯಾಗಿ ಪಾಸ್ ಮಾಡಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಆಗಿ ಪರಿವರ್ತನೆ ಆಗ್ತದೆ. ಹಾಗೆ ಸಮಯಕ್ಕೆ ಸರಿಯಾಗಿ ನಿದ್ರೆಯನ್ನು ಕೂಡ ಮಾಡಬೇಕು, ಸಮಯಕ್ಕೆ ತಕ್ಕಾಗಿ ಕರ್ಮವನ್ನು ಕೂಡ ನಾವು ಮಾಡಬೇಕಾಗ್ತದೆ.
ಹಾಗಿದ್ರೆ ನಿದ್ರೆಯನ್ನು ಜಯಿಸಬೇಕು ಅಂತಂದ್ರೆ ನೀವು ನಿಮ್ಗೆ ಇಷ್ಟವಾಗಿರುವಂತ ಕರ್ಮವನ್ನ ಮಾಡಿ. ಈಶ್ವರೀಯ ಕಾರ್ಯ, ಈಶ್ವರನ ನೆನಪು, ಈಶ್ವರೀಯ ಸೇವೆ ಇಷ್ಟದಿಂದ ಮಾಡಬೇಕೇ ಹೊರತು ಕಷ್ಟದಿಂದ ಅಲ್ಲ. ಹಂಗಂದ್ರ ಅಣ್ಣವ್ರೆ ಸಿಂಪಲ್. ಪತಿ ಮನೆಯಿಂದ ನೆಂಟರು ಬಂದ್ರೆ ಸಿಟ್ಟು ಬರ್ತದೆ, ಅಮ್ಮನ ಮನೆಯಿಂದ ನೆಂಟರು ಬಂದ್ರೆ ಖುಷಿ ಇರ್ತದೆ. ಪತಿ ಮನೆಯಿಂದ 4 ಜನ ಬಂದ್ರೆ ಸಿಟ್ಟು ಬರ್ತಾ ಇರ್ತಾರೆ, ನಿದ್ದೆ ಬರ್ತಾ ಇರ್ತದೆ. ಅಮ್ಮನ ಮನೆಯಿಂದ 15 ಜನ ಬಂದ್ರು ಖುಷಿ ಇರ್ತದೆ. ಅದೇನು ಆಸಕ್ತಿ ಅಲ್ವಾ, ಇಚ್ಛೆ ಅಲ್ವಾ? ಅದಕ್ಕಾಗಿ ಈಶ್ವರಿಯ ಕಾರ್ಯಕ್ಕೆ ಆಸಕ್ತಿಯನ್ನ ಮಾಡಿ. ಸರಿ, ಒಂದ್ ಕಡೆ ಕೂತ್ಕೊಂಡಿರ್ತೀರಾ, ತುಂಬಾ ನಿದ್ರೆ ಬರ್ತಾ ಇದೆ, ಮನಸ್ಸು ಬುದ್ಧಿ ಕೆಲಸ ಕೊಡಿ. ಕೈಯನ್ನು ಹಿಂಗ್ ಮಾಡ್ತಾ ಕೂತ್ಕೊಳ್ಳಿ. ನಿದ್ರೆ ಬರ್ತಾ ಇದೆಯಾ, ಕೈಯನ್ನು ಹಿಂಗ್ ಮಾಡಿ. ಏನೋ ಒಂದು ಕೆಲಸ ಕೊಡಿ. ಕಾಲಿದೆಯಲ್ಲ, ಕಾಲನ್ನು ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿ. ಯೋಗದಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಮನಸ್ಸು ಬುದ್ಧಿಗೆ ಎಂಗೇಜ್ ಕೊಡಿ. ಸ್ವಲ್ಪ ಹೋಗ್ಬಿಟ್ಟು ನೀರು ಕೊಡ್ಕೊಂಡು ಬನ್ನಿ, ವಾಕಿಂಗ್ ಮಾಡಿ, ಮುರುಳಿಯನ್ನ ಓದಿ. ಯಾವುದೋ ಒಂದು ರೀತಿಯಲ್ಲಿ ಮನಸ್ಸು ಬುದ್ಧಿಯನ್ನ ನೀವು ಎಂಗೇಜ್ ಇಟ್ಟಾಗ ನಿಮಗೆ ನಿದ್ದೆ ಬರುವಂತ ಸಾಧ್ಯತೆ ತುಂಬಾ ಕಡಿಮೆ ಇರ್ತದೆ. ಯಾವಾಗ ನೀವು ಕರ್ಮೇಂದ್ರಿಯವನ್ನ ಎಂಗೇಜ್ ಮಾಡಿಲ್ಲೋ ಅವಾಗ ನಿದ್ದೆ ಬರುವಂತ ಸಾಧ್ಯತೆಗಳು ತುಂಬಾ ಇರ್ತವೆ. ಯಾವಾಗ ನಿಮಗೆ ಈಶ್ವರೀಯ ಕಾರ್ಯ, ಈಶ್ವರೀಯ ಸೇವೆ ಇಷ್ಟವಾಗತ್ತೋ ಅವಾಗ ನಿದ್ದೆ ಬರೋದಿಲ್ಲ. ನನ್ನ ವೈಯಕ್ತಿಕ ಅನುಭವ, ಬೆಳಿಗ್ಗೆ ಅಮೃತ ವೇಳೆಗೆ ಹೇಳ್ಬೇಕು, ಆ ಪ್ರೋಗ್ರಾಮ್ ಇದೆ, ನಾನು ಮಾಡಬೇಕು ಅಂತ ಸೀರಿಯಸ್ನೆಸ್ ಇದ್ದಾಗ ಆದ್ಮೇಲೆ ನನಗೆ ನಿದ್ರೆ ಬರೋದಿಲ್ಲ. ನಿದ್ರೆ ಯಾವಾಗ ಬರುತ್ತೆ ಗೊತ್ತಾಗೋದು ಯಾವಾಗ, ಆಕಳಿಕೆ ಬರೋದು ಯಾವಾಗ ಅಂತಂದ್ರೆ 6:05 ಬೆಳಿಗ್ಗೆ. ಯಾವಾಗ ಅಮೃತ ವೇಳೆ ಮುಗೀತು, ಮುರಳಿ ಕ್ಲಾಸ್ ಮುಗೀತು, ಕನ್ನಡ ಕ್ಲಾಸ್ ಮುಗೀತು, ಇವಾಗ ವಿಶ್ರಾಂತಿ ಮಾಡಬಹುದು ಅಂತ ಯಾವಾಗ ಮನಸ್ಸು ರೆಡಿ ಆಗತ್ತೋ ಆವಾಗ ಮೈ ಮುರಿಯೋದು, ಆಕಳಿಕೆ ಬರೋದು ಎಲ್ಲ ಬರೋದು ಆವಾಗಲೇ. ಯಾಕಂದ್ರೆ ಒಂದ್ಸಲ ಗೊತ್ತಾಯ್ತಲ್ಲ ಜವಾಬ್ದಾರಿ ಮುಗೀತು ಅಂತ. ಹಾಗೇನೆ ಈಶ್ವರಿಯ ಸೇವೆಯನ್ನ ನಾವು ವಿಶೇಷವಾಗಿ ರಾಜಯೋಗವನ್ನ, ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆ ಕೊಡುವಂತ ಕೆಲಸವನ್ನ ನಾವು ಯಾವಾಗ ಸೀರಿಯಸ್ನೆಸ್ ಇಂದ ಮಾಡ್ತೀವೋ ಅವಾಗ ನಿದ್ರೆ ಬರೋದಿಲ್ಲ. ಕುತ್ಕೊಂಡಾಗ ನಿದ್ರೆ ಬರ್ತಾ ಇದೆಯಾ, ಸರಿ, ವಿಡಿಯೋ ಆಫ್ ಮಾಡಿ, ಸ್ವಲ್ಪ ಇರೋ ಜಾಗದಲ್ಲೇನೆ ಏನ್ ಮಾಡಿ, ವಾಕಿಂಗ್ ಮಾಡಿ. ಆವಾಗಲೇ ಕುತ್ಕೊಂಡಾಗ ಪ್ರಾಣಾಯಾಮ ಮಾಡಿ ಆದ್ಮೇಲೆ ತಲೆ ಅಲ್ಲಾಡಿಸಿ, ಯಾವುದೋ ಒಂದು ರೀತಿಯಲ್ಲಿ ಮನಸ್ಸು ಬುದ್ಧಿನ ಎಂಗೇಜ್ ಇರಿ. ಇಲ್ಲ, ನಾನು ಸಾಧನೆ ಮಾಡಬೇಕು 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 ಅಂತ ನಿಮ್ಮ ಮನಸ್ಸಿಗೆ ಹೇಳಿ. ಕೆಲವೊಂದ್ಸ ನಾವು ಯೋಗದಲ್ಲಿ ಕೂತ್ಕೊಂಡಾಗ ಸುಸ್ತಾದಾಗ ನಿದ್ರೆ ಬರ್ತಾ ಇರ್ತದೆ. ಇಲ್ಲ, ನಾನು ನಿದ್ರೆ ಮಾಡಬಾರ್ದು, ಇದೇವರು ಕಷ್ಟಪಟ್ಬಿಟ್ಟು ಬಂದಿದ್ದಾರೆ, ನನ್ನ ಕಷ್ಟಕ್ಕಿಂತ ಅವ್ರಿಗೆ ಅನುಭವ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಮನಸ್ಸಿಗೆ ನಾನು ಹೇಳ್ಕೊಂಡಾಗ, ಇಲ್ಲ, ನಾನು ಯೋಗ ಮಾಡಬೇಕು, ಬಾಬಾ ಜೊತೆ ಕನೆಕ್ಟ್ ಆಗಬೇಕು, ಅವ್ರಿಗೆ ಅನುಭವ ಮಾಡಿಸ್ಬೇಕು, ನನಗಿಂತ ಹೆಚ್ಚಿಗೆ ಅವರು ಕಷ್ಟದಲ್ಲಿದ್ದಾರೆ ಅಂತ ಈ ಸಂಕಲ್ಪವನ್ನ ನನ್ನ ಮನಸ್ಸಿನಲ್ಲಿ ನಾನು ಮಾಡಿಕೊಂಡಾಗ ಅವ ನಿದ್ರೆ ಹೊರಟೋಗತ್ತಲ್ವಾ. ನನ್ನ ನಿದ್ರೆಗಿಂತ ನನ್ನ ಮಕ್ಕಳ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಅಂದಾಗ ಆ ಮಕ್ಕಳಿಗೋಸ್ಕರ ತಾಯಿ ನಿದ್ದೆಯನ್ನ ತ್ಯಾಗ ಮಾಡ್ತಾಳಲ್ವಾ. ಅದಕ್ಕಾಗಿ ಈಶ್ವರ್ಯ ಕಾರ್ಯ, ಸಾಧನೆ, ಅದಕ್ಕೇನ್ ಮಾಡಿ ಸೀರಿಯಸ್ನೆಸ್ ಅನ್ನ ಕೊಡಿ. ನಾನು ಮಾಡಬೇಕು, ನಾನು ಸಾಧನೆ ಮಾಡಬೇಕು ಅಂತ ಇದ್ದಾಗ ನೋಡಿ, IAS IPS ಮಾಡುವಂಥವ್ರು ಕಣ್ಣಲ್ಲಿ ಎಣ್ಣೆ ಆಗ್ಬಿಟ್ಟು ಹಗಲು ರಾತ್ರಿ ಓದ್ತಾರಲ್ವಾ, ಇಷ್ಟ ಇರ್ತದ ತಾನೆ. ಅದಕ್ಕಾಗಿ ಫೈನಲಿ ಏನು ಅಂತಂದ್ರೆ, ನಿಮಗೆ ಆಸಕ್ತಿ ಇರುವಂತ ಕರ್ಮ, ಆ ಕರ್ಮದಿಂದ ಆತ್ಮಗೆ ಬೇಕಾಗಿರುವಂತ ಸಫಲತೆ ಸಿಗ್ತಾ ಇದ್ರೆ ಅಲ್ಲಿ ನಿದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿದ್ರೆ ಯಾವಾಗ ಬರುತ್ತೆ, ನೀವು ವರ್ತಮಾನ ಮಾಡುವಂತ ಕರ್ಮದ ಫಲ ನಿಮ್ಗೆ ಖುಷಿ ಕೊಡ್ತಾ ಇಲ್ಲ, ನೆಮ್ಮದಿ ಕೊಡ್ತಾ ಇಲ್ಲ, ಫಲ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ನಿದ್ರೆ ಬರುವಂತ ಸಾಧ್ಯತೆಗಳಿರ್ತವೆ. ನೆಕ್ಸ್ಟ್, ಸಫಲತೆ ಬರ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಆತ್ಮೀಯ ವಿಧಿಯನ್ನ ಚೇಂಜ್ ಮಾಡಿ. ಯೋಗದ ವಿಧಿ, ಸೇವೆಯ ವಿಧಿಯನ್ನ ಚೇಂಜ್ ಮಾಡಿ. ಅದನ್ನು ಚೇಂಜ್ ಮಾಡಿದ್ರೆ ನೀವು ಹಾಗೇ ಇದ್ದರೆ ಏನಾಗ್ತದೆ, ನಿದ್ದೆ ಬರುವಂತ ಸಾಧ್ಯತೆ ಇರ್ತದೆ. ಯಾವಾಗಲೂ ಯೋಗ ಮಾಡ್ತೀರಿ ಒಂದೇ ರೀತಿ ಅನುಭವ ಆಗ್ತದೆ, ನಿದ್ದೆ ಬರ್ತದೆ. ಪ್ರತಿದಿನ ಮುರಳಿಯ ಆಧಾರದಲ್ಲಿ ಯೋಗದ ವಿಧಿಯನ್ನ, ಸೇವೆಯ ವಿಧಿಯನ್ನ, ಪುರುಷಾರ್ಥದ ವಿಧಿಯನ್ನ, ತಪಸ್ಸಿನ ವಿಧಿಯನ್ನ ಚೇಂಜ್ ಮಾಡಿ. ತುಂಬಾ ನಿದ್ರೆ ಬರ್ತಾ ಇದೆ, ಹಾಡು ಹಾಕೊಳ್ಳಿ, ಕ್ಲಾಸನ್ನು ಹಾಕೊಳ್ಳಿ. ಯಾವಾಗ ನಿದ್ದೆ ಬರ್ತಾ ಇದ್ದಾಗ ಆದಷ್ಟು ಬಾಬಾ ಮನಸ್ಸನ್ನ ಪರಮಧಾಮದಲ್ಲಿ ಶಾಂತವಾಗಿ ಇಡುವಂತ ಪ್ರಯತ್ನವನ್ನ ಮಾಡಿ. ಮುಂದೆ ಆ ರುಚಿ ಸಿಕ್ಕಿದಾಗ ನಿಮ್ಗೆ ಬಾಬನ ಜೊತೆಗೆ ಮಾತಾಡೋದು ಇಷ್ಟ ಆಗೋದಿಲ್ಲ, ಆದ್ಮೇಲೆ ಅದೇ ಇಷ್ಟವಾಗ್ತಾ ಹೋಗ್ತದೆ.
ಯಾವಾಗ ಅಲ್ಲಿ ನಿಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ, ಆವಾಗ ನಿಮ್ಮ ಮನಸ್ಸನ್ನ ಸೂಕ್ಷ್ಮವತನದಲ್ಲೂ ಸ್ಥೂಲವತನದಲ್ಲಿ ಕರ್ಕೊಂಡು ಬನ್ನಿ. ಹೀಗೆ ನಿಧಾನಕ್ಕೆ ನಿದ್ರೆಯನ್ನು ಜಯಿಸುತ್ತಾ ಜಯಿಸ್ತಾ ಸಂಪಾದನೆ ಮಾಡ್ತಾ ಹೋಗಿ ಆತ್ಮಿಕ ಸಂಪಾದನೆ. ಭಗವಂತ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ, ಏನ್ ಗೊತ್ತಾ? ಮಕ್ಕಳೇ, ನೀವು ಪ್ರಪಂಚಕ್ಕೆ ಬೇಕಾಗಿರುವಂತ ಪ್ರಾಡಕ್ಟ್ ಅನ್ನ ಕೊಟ್ಟಾಗ ಜನ ನಿಮ್ಮ ಹತ್ರ ಬರ್ತಾರೆ, ಖರೀದಿ ಮಾಡ್ತಾರೆ, ವ್ಯಾಪಾರ ಆಗತ್ತೆ, ಲಾಭ ಆಗತ್ತೆ. ಅವಾಗ ಅಂಗಡಿ ಓಪನ್ ಇರುತ್ತೆ. ಅವಾಗ ನಿದ್ರೆ ಬರುತ್ತೋ ಬರಲ್ವೋ? ವ್ಯಾಪಾರ ಆಗ್ತಾ ಇದೆ, ನಿದ್ರೆ ಬರುತ್ತೋ ಬರಲ್ವೋ? ಬರಲ್ಲ. ನಿದ್ರೆ ಯಾವಾಗ ಬರ್ತದೆ? ವ್ಯಾಪಾರ ಇಲ್ಲದೆ ಇರೋ. ಹಾಗಿದ್ರೆ ಬೇರೆ ಅಂಗಡಿಯವ್ರಿಗೆ ವ್ಯಾಪಾರ ಇದೆ, ನಿಮ್ಮ ಅಂಗಡಿ ವ್ಯಾಪಾರ ಇಲ್ಲ ಅಂದ್ರೆ ಏನರ್ಥ? ನಮ್ಮಲ್ಲೇನೋ ಇದಿದೆ, ಪ್ರಾಡಕ್ಟ್ ಚೆನ್ನಾಗಿಲ್ಲ, ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟ್ ನಾನು ಕೊಡ್ತಾ ಇಲ್ಲ. ಹಂಗಂದ ನಾವು ಬಾಬಾ ನೆನ್ಪು ಮಾಡ್ತೇವೆ, ಅವರು ನೆನ್ಪು ಮಾಡ್ತೇವೆ, ಅವ್ರಿಗೆ ನಿದ್ದೆ ಬರ್ತದೆ, ನಮ್ಗೆ ನಿದ್ದೆ ಬರ್ತದೆ. ಯಾಕಂದ್ರೆ ನೀವು ಅವಾಗ ಬಾಬನ ಜೊತೆ ಕನೆಕ್ಟ್ ಆಗಿರೋದಿಲ್ಲ. ಪತಿ ಜೊತೆಗೋ ಮಕ್ಕಳ ಜೊತೆಗೆ ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ಕನೆಕ್ಟ್ ಆಗಿರ್ತೀರಾ. ಮತ್ತೆ ಆ ಪ್ರಾಡಕ್ಟ್ ತಂದಾಗ ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾ ಇದ್ದೀರಾ, ಪ್ಯೂರ್ ಕೊಡ್ತಾ ಇಲ್ಲ. ಏನು ಕೊಡ್ತಾ ಇಲ್ಲ? ನಾನು ಶಕ್ತಿ ಕೊಡ್ತಾ ಇದ್ದೇನೆ, ನಾನು ವೈಬ್ರೇಷನ್ ಕೊಡ್ತಾ ಇದ್ದೇನೆ, ನಾನು ಸಕಾಶ ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ಅಂತ ಬಂದಾಗ ಮಿಕ್ಸ್ ಆಗ್ತದೆ. ಮಿಕ್ಸ್ ಆದಾಗ ಪಕ್ಕದಲ್ಲಿ ಪ್ಯೂರ್ ಸಿಗ್ತಾ ಇದ್ದಾಗ ಜನ ಮಿಕ್ಸ್ ಆಗಿರೋ ತಗೊಳ್ತಾರೋ ಪ್ಯೂರ್ ಆಗಿರೋ ತಗೊಳ್ತಾರೋ? ಜನನು ಯೋಚನೆ ಮಾಡ್ತಾರಲ್ವಾ, ನಾನು ಪ್ರಾಡಕ್ಟ್ ಇಟ್ಟಿದ್ದೇನೆ, ಅವನು ಪ್ರಾಡಕ್ಟ್ ಇದ್ದೇನೆ, ಅವ್ರ ಪ್ರಾಡಕ್ಟಿಗೆ ಜನ ಬರ್ತಾರೆ, ನನ್ನ ಪ್ರಾಡಕ್ಟಿಗೆ ಜನ ಬರೋದಿಲ್ಲ ಅಂತಂದ್ರೆ ಅವರು ಯಾವ್ದನ್ನ ಇಟ್ಟಿದ್ದಾರೆ, ಯಾವ ಕಂಪನಿದ್ ಇಟ್ಟಿದ್ದಾರೆ, ಯಾವ ಬ್ರ್ಯಾಂಡ್ ಅನ್ನ ಇಟ್ಟಿದ್ದಾರೆ, ಅದನ್ನೇ ನಾನು ಮಾಡ್ಬೇಕಲ್ವಾ? ಹೌದು ತಾನೆ? ಅದಕ್ಕಾಗಿ ಯೋಗದ ವಿಧಿಯನ್ನ ಚೇಂಜ್ ಮಾಡ್ಕೊಳ್ಳಿ, ಸೇವೆಯ ವಿಧಿಯನ್ನ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಎಷ್ಟು ಮನಸಾ ಸೇವೆ ಮಾಡ್ತಾ ಹೋಗ್ತಿರೋ ಅಷ್ಟು ಲಾಭದ ಪ್ರಮಾಣ ಜಾಸ್ತಿ ಬರ್ತಾ ಹೋಗ್ತದೆ. ಯಾಕಂದ್ರೆ ಮನಸ್ಸಿನ ಮೂಲಕ ವಿಶ್ವದ ಮೂಲೆ ಮೂಲೆಗೂ ಕೂಡ ಭಗವಂತನ ಶಕ್ತಿಯನ್ನು ತಲುಪಿಸ್ಬೋದು. ಅವಾಗ ನಿದ್ರೆ ಬರ್ತದೋ ಬರಲ್ವೋ? ಬರೋದಿಲ್ಲ, ಯಾಕಂದ್ರೆ ಲಾಭ ತುಂಬಾ ಆಗ್ತಾ ಇದೆಯಲ್ಲ. ಹೀಗೆ ನಿಮ್ಮ ನಿದ್ರೆಗೆ ಕಾರಣ ಏನು ಅಂತ ಯಾರು ತಿಳ್ಕೊಳ್ಬೇಕು? ನಿಮ್ಮನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಆದ್ಮೇಲೆ ಒಂದು ವಿಷಯ ಗೊತ್ತಿರ್ಲಿ, ಕೆಲವೊಂದ್ಸಲ ಓಕೆ, ನೀವು ನಿದ್ರೆ ಮಾತ್ರನೇ ತಗೊಂಡಿದ್ದೀರಾ, ಒಪ್ಕೊಳ್ತೇನೆ ನಾನು. ನಿಮ್ಮ ಮಗನಿಗೆ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಹಾಕಿದ್ದಾರೆ, ಇನ್ನೂ ಹಾಸ್ಪಿಟಲ್ ಡಾಕ್ಟರ್ ಒಳಗಡೆ ತಗೊಂಡೋಗಿಲ್ಲ, ನಿಮ್ಮ ಎದುರುಗಡೆ ಅಳ್ತಾ ಇದ್ದಾನೆ, ಬೊಬ್ಬೆ ಹೊಡಿತಾ ಇದ್ದಾನೆ, ನಿಮ್ಗೆ ನಿದ್ದೆ ಬರ್ತದೋ ಬರಲ್ವೋ? ಬರಲ್ಲ. ಒಳಗಡೆ ಕರ್ಕೊಂಡು ಹೋಗಿದ್ದಾರೆ, ಏನ್ ಮಾಡ್ತಿದಾರ ಗೊತ್ತಿಲ್ಲ, ಅವನು ಕೂಗು ಕೇಳ್ತಾ ಇದೆ, ನಿದ್ದೆ ಬರುತ್ತಾ? ಅಯ್ಯೋ ಪಾಪ ಏನೋ ಆಗ್ಬಿಟ್ಟಿದೆ, ಅವಾಗ ಮಾತೆ ಕೆಲಸ ಮಾಡತ್ತಾ? ಸುಮ್ಮನೆ ಕಾರಣ ಹೇಳಬೇಡಿ. ಮಾತೆ ಕೆಲಸ ಮಾಡ್ತಿದೆ, ಹಂಗ ಮಾಡ್ದೆ ಹಿಂಗ ಮಾಡ್ದೆ, ಮಾವಿನ ಹಣ್ಣು ತಿಂದೆ, ಹುಳಿ ತಿಂದೆ, ಮೊಸರು ತಿಂದೆ, ಸರಿ, ಅದೆಲ್ಲ 1% ನಿಮ್ಗೆ ಸಪೋರ್ಟ್ ಮಾಡತ್ತೆ ನಿದ್ರೆಗೆ, ನಾನು ಒಪ್ಕೊಳ್ತೇನೆ, ಇಲ್ಲ ಅಂತಲ್ಲ. ಆದ್ರೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಮಾಡುವಂತ ಕರ್ಮದಲ್ಲಿ ಸೀರಿಯಸ್ನೆಸ್ ಇದ್ರೆ, ಮಾಡಬೇಕು ಅಂತ ಬಿಟ್ಟು ಸೀರಿಯಸ್ನೆಸ್ ಇದ್ರೆ, ಯಾವುದೇ ಮಾತ್ರೆ, ಯಾವುದೇ ಮಾವಿನ ಹಣ್ಣು, ಯಾವುದೇ ಮೊಸರು, ಯಾವುದೇ ಹುಳಿ, ಯಾವುದೇ ಕತ್ತಲೆ, ಯಾವುದೇ ರೆಡ್ ಲೈಟು ನನಗೆ ನಿದ್ರೆ ಮಾಡಲಿಕ್ಕೆ ಅಡ್ಡಿ ಬರ್ಲಿಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ. ನಾವು ಸಬೂಬನ್ನ ಹೇಳ್ತೀವಿ, ಕಾರಣವನ್ನು ಹೇಳ್ತೀವಿ ಅಷ್ಟೇನೆ. ಸರಿ ಆದ್ಮೇಲೆ ನಿಮಗೂ ಸಮಸ್ಯೆ ಬರುತ್ತೆ, ನಮಗೂ ಸಮಸ್ಯೆ ಬರುತ್ತಲ್ವಾ? ನಮ್ಗೆ ಜ್ವರ ಬರೋದಿಲ್ವಾ? ನಮ್ಗೆ ನೆಗಡಿ ಇರೋದಿಲ್ವಾ? ನಮ್ಗೆ ಸುಸ್ತಾಗೋದಿಲ್ವಾ? ಆಗೋತ್ತಾಗಲ್ವೋ? ಅಣ್ಣವ್ರ ವಯಸ್ಸಾಗಿದೆ, ಹೌದಪ್ಪ, ನಿಮ್ಗೆ 60-65 ವರ್ಷ ವಯಸ್ಸಾಗ್ಬಿಟ್ಟಿದೆ. ದಾದಿಯವ್ರಿಗೆ ವಯಸ್ಸಾಗಿರ್ಲಿಲ್ಲ. ಜಾನಕಿ ದಾದಿ 102 ವರ್ಷಲ್ಲೂ ಅಮೃತ ವೇಳೆಯಲ್ಲಿ ಬಂದು ಕೂತ್ಕೊಳ್ಳೋರು ಚಳಿಯಲ್ಲಿ. ಯಾಕೆ? ಸೇವೆ ಮಾಡಬೇಕು ಅನ್ನುವಂತ ಆಸಕ್ತಿ ಇತ್ತು ತಾನೆ. ಆ ಆಸಕ್ತಿಯನ್ನ ಕಂಡುಕೊಳ್ಳಿ. ವಿಶೇಷವಾಗಿ ಆತ್ಮೀಯರು ಒಂದು ತಿಳ್ಕೊಳ್ಳಿ, ನಿದ್ರೆ ಬರಬೇಕು ಅಂತಂದ್ರೆ ನೀವು ಮಾಡುವಂತ ಕರ್ಮದ ವಿಧಿವಿಧಾನ ನಿಮ್ಗೆ ಸರಿ ಗೊತ್ತಿಲ್ಲ, ಸಫಲತೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಆತ್ಮನಿಗೆ ಏನಾಗ್ತಾ ಇದೆ? ನಿದ್ರೆ ಬರ್ತಾ ಇದೆ. ವಿಧಿಯನ್ನ ಚೇಂಜ್ ಮಾಡ್ಕೊಳ್ಳಿ. ಯಾವುದೇ ಸಮಯದಲ್ಲಿ ಇರ್ಬೋದು, ಪುಸ್ತಕ ಓದುವಂತ ಸಮಯ ಇರಬಹುದು, ಮುರುಳಿ ಕೇಳುವಂತ ಸಮಯದಲ್ಲಿ ಇರ್ಬೋದು. ಇವಾಗ ಮುರುಳಿ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ನಿದ್ದೆ ಬರುತ್ತಾ? ಇಲ್ಲವಲ್ಲ. ಅದಕ್ಕೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ನಿದ್ರೆ ಬರುತ್ತೆ. ಅಥವಾ ಇನ್ನೊಂದು ಏನಾಗತ್ತೆ ಗೊತ್ತಾ, ಪ್ರತಿದಿನ ನೀವು ಮಾಡುವಂತ ಕರ್ಮದಲ್ಲಿ ಸಂಪೂರ್ಣವಾಗಿ ಲೌಕಿಕ ಮತ್ತು ಅಲೌಕಿಕದಲ್ಲಿ ಸಫಲತೆ, ಖುಷಿ, ಆನಂದ ಸಿಗ್ತಾ ಇದ್ರೆ ನಿಮ್ಗೆ ಹೆಚ್ಚಿಗೆ ನಿದ್ರೆ ಬೇಕೋ ಬೇಡವೋ?
ಬೇಡ. ಬೇಡ. ಯಾಕೆ? ಖುಷಿ ಆನಂದ ಸಿಗ್ತಾ ಇದೆ. ಸಿಕ್ಕಿದಾಗ ಹೆಚ್ಚಿಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ವಲ್ಲ. ಸ್ಥೂಲವಾದ ಎಷ್ಟೇ ಕೆಲಸವನ್ನ ಮಾಡಿ ಶಾರೀರಿಕವಾಗಿ ಅದ್ರಲ್ಲಿ ಸಂತೃಪ್ತತೆ ಸಿಕ್ಕಿದ್ರೆ ನಿಮ್ಗೆ ನಿದ್ರೆ ಅವಶ್ಯಕತೆ ಇಲ್ಲ. ಆದ್ಮೇಲೆ ಹೀಗೆ ಹೇಳಿ, ನಿಜವಾದ ನಿದ್ರೆ ಬೇಕಾಗಿರೋದು ಯಾರಿಗೆ? ಯಾರಿಗೆ? ಆತ್ಮಕ್ಕೆ ಮತ್ತು ಮನಬುದ್ಧಿಗೆ. ಮನಸ್ಸು ಬುದ್ಧಿ ಯಾವಾಗ ಹೆಚ್ಚಿಗೆ ಯೋಚನೆ ಮಾಡ್ತದೋ, ಚಿಂತೆ ಮಾಡ್ತದೋ, ಅಸಫಲತೆ ಬರ್ತದೋ ಅಷ್ಟೇನಾಗ್ತದೆ? ನಿದ್ರೆ ಬೇಕಾಗ್ತದೆ. ಓಕೆ, ಪ್ರತಿಯೊಂದು ಕರ್ಮವನ್ನ ಭಗವಂತನ ಹತ್ರ ಮಾಡಿಸಿ. ಭಗವಂತ ಹೇಳ್ತಾರೆ, ಅಂತಿಮ ಸಮಯದಲ್ಲಿ ಮಕ್ಕಳೇ ಜನ ನಿಮ್ಗೆ ನಿದ್ರೆ ಮಾಡ್ಲಿಕ್ಕೂ ಬಿಡೋದಿಲ್ವಂತೆ. ನಾನು ಎಷ್ಟೋ ಸಲ ಅಬ್ಸರ್ವೇಷನ್ ಮಾಡಿದ್ದೇನೆ. ನಿದ್ರೆ ಬೇಕು ಅಂತಂದಾಗ ನಾನು ರಾಜಯೋಗವನ್ನ ಮಾಡಿದಾಗ ಆ ನಿದ್ರೆ ಏನಾಗ್ಬಿಡ್ತದೆ, ಅಲ್ಲೇ ವಿಶ್ರಾಂತಿ ಸಿಕ್ಬಿಡ್ತದೆ. ನಿದ್ದೆಯಿಂದ ಶರೀರ ಮತ್ತು ಮನಸ್ಸಿಗೆ ಎಷ್ಟು ಚಾರ್ಜ್ ಬೇಕೋ ಅದು ಕೂಡ ಸಿಕ್ಬಿಟ್ಟಿರುತ್ತೆ. ಇಷ್ಟು ಗಂಟೆಗಳ ಸುಸ್ತನ್ನ ಕೆಲವೊಂದು ಸೆಕೆಂಡ್ ಅಲ್ಲಿ ರಾಜಯೋಗದಿಂದ ನಾವೇನ್ ಮಾಡ್ಬೋದು, ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೀವು ಆ ಸಾಧನೆಯನ್ನು ಮಾಡಬಹುದು. ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಬಿಟ್ಟು ಭಗವಂತನು ಕೂಡ ಆ ಶಕ್ತಿಯನ್ನ ಕೊಡ್ತಾರೆ. ವಿಶ್ರಾಂತಿಯ ಅನುಭವ ಆಗ್ತದೆ. ಅದಕ್ಕಾಗಿ ದಿನದಿಂದ ದಿನಕ್ಕೆ ಯಾರು ಬಾಬನ ಮಕ್ಕಳು ಇರ್ತಾರೋ ಅವರ ಜೀವನದಲ್ಲಿ ನಿದ್ರೆ ಏನಾಗ್ಬೇಕು? ಕಡಿಮೆ ಆಗ್ಬೇಕು. ಅದಕ್ಕಾಗಿ ಮನಸ್ಸನ್ನು ಸದಾಕಾಲ ಯಾವುದಲ್ಲಿ ಎಂಗೇಜ್ ಇಡಬೇಕು? ಈಶ್ವರೀಯ ವ್ಯಾಪಾರ, ಈಶ್ವರೀಯ ವ್ಯವಹಾರ, ಈಶ್ವರೀಯ ಸಂಪಾದನೆ ಅಲ್ವಾ? ಲೌಕಿಕದಲ್ಲೂ ಸಂಪಾದನೆ ಆಗ್ತಾ ಇದ್ರೆ ಜನರಿಗೆ ಏನಾಗೋದಿಲ್ಲ, ನಿದ್ದೆ ಬರ್ತದೋ ಬರಲ್ವೋ? ಓಡ್ತಾ ಇರ್ತಾನೆ ಸಂಪಾದನೆ ಮಾಡ್ಲಿಕ್ಕೆ. ಹಾಗೆ ಅಲೌಕಿಕ ಸಂಪಾದನೆಯನ್ನ ಮಾಡಿ ಅದರ ವಿಧಿಯನ್ನು ತಿಳ್ಕೊಳ್ಳಿ, ಯಥಾರ್ಥತೆಯಿಂದ ಕರ್ಮವನ್ನ ಮಾಡಿ ಸಫಲತೆಯಿಂದ ಪ್ರತ್ಯಕ್ಷ ಫಲದಲ್ಲಿ ಅನುಭವ ಮಾಡ್ತಾ ಹೋಗಿ. ಆವಾಗ ನಿದ್ರೆ ಏನಾಗತ್ತೆ, ನಿಮ್ಮಿಂದ ಹೊರಟೋಗತ್ತೆ. ಇನ್ನೊಂದೇನು ಗೊತ್ತಾ, ನೀವು ಹಗೂರವಾಗಿದ್ದಾಗ ಹಾಸಿಗೆ ಮೇಲೆ ಮಲ್ಕೊಂಡು ಕೂಡ ಏನಾಗೋದಿಲ್ಲ, ನಿದ್ರೆ ಬರೋದಿಲ್ಲ. ಇನ್ನೊಂದು, ಹಾಸಿಗೆಯಲ್ಲಿ ನೀವು ಮಲ್ಕೊಂಡಿರ್ತೀರಲ್ಲ, ಚೆನ್ನಾಗಿ ನಿದ್ರೆ ಬಂದಾಗ ನಿದ್ರೆ ಆದ ತಕ್ಷಣದಲ್ಲಿ ಎದ್ದೇಳಬೇಕು. ಇನ್ನೊಂದು ಗೊತ್ತಿರ್ಲಿ, ಕೆಲವೊಂದ್ಸಲ ಕೆಲವರು ಡ್ಯೂಟಿಗೆ ಹೋಗಿರ್ತಾರೆ, ಫುಲ್ ಎಂಗೇಜ್ ಆಗಿರ್ತಾರೆ, ಶರೀರಕ್ಕೆ ಸಂಪೂರ್ಣವಾಗಿ ವಿಶ್ರಾಂತಿ ಸಿಕ್ಕಿರೋದಿಲ್ಲ, ಮಧ್ಯದಲ್ಲಿ ಅಲಾರಾಮ್ ಆಗತ್ತೆ, ಅವಾಗ ಹೇಳ್ತಾರೆ, ಅಮೃತ ವೇಳೆಯಲ್ಲಿ ಕೂತ್ಕೊಳ್ತಾರೆ. ಓಕೆ, ವಾರದಲ್ಲಿ ಒಂದು ದಿನನಾದರೂ ಕೂಡ ಏನ್ ಮಾಡ್ಬೇಕು, ಶರೀರವನ್ನು ಹೀಗೆ ಮಲಗಿಸ್ಬೇಕು. ಅದು ಎಚ್ಚರವಾದಾಗ ಹೇಳ್ಬೇಕು. ಆರ್ಟಿಫಿಷಿಯಲ್ ಯಾವುದೇ ಕಾರಣದಿಂದ, ಮೊಬೈಲಿಂದ ಆಗ್ಲಿ ಯಾವುದೇ ವ್ಯಕ್ತಿ ಹೇಳಿಸೋದ್ರಿಂದಾಗ್ಲಿ ಅದು ಹೇಳಬಾರದು. ಮನಸ್ಸನ್ನು ಸಂಕಲ್ಪ ಮಾಡ್ಬಿಟ್ಟು ಮಲ್ಕೊಳ್ಬೇಕೇನಂತ, ನಾನಿವಾಗ ಮಲ್ಕೊಂಡಿದ್ದೇನೆ, ಪೂರ್ತಿ ನಿದ್ದೆ ಆದ್ಮೇಲೆ ನಾನು ಹೇಳ್ತೇನೆ. ನಾನು ಎಷ್ಟೋ ಸಲ ನೋಡಿದ್ದೇನೆ, ಇನ್ನೊಂದು ಅರ್ಧ ಗಂಟೆಲಿ ನಾನು ಹೇಳ್ಬೇಕು, 1 ಗಂಟೆಗೆ ಹೇಳ್ಬೇಕು ಅಂತಂದ್ರೆ 5 ನಿಮಿಷಕ್ಕೊಂದ್ಸಲ ಎಚ್ಚರ ಆಗ್ತಾನೇ ಇರ್ತದೆ. ಅದು ಇವಾಗ ಆರಾಮಾಗಿದೆ, ಯಾವಾಗ ಬೇಕಾದ್ರೂ ಹೇಳ್ಬೋದು ಅಂತಂದ್ರೆ ಕರೆಕ್ಟ್ ಆಗಿ ನಿದ್ರೆ ಬಂದಿರ್ತದೆ. ಅದಕ್ಕಾಗಿ ವಾರದಲ್ಲಿ 1 ದಿನ ಆಗ್ಲಿ, 15 ದಿನದಲ್ಲಿ 1 ದಿನ ಆಗ್ಲಿ, ಒಂದ್ಸಲ ಕ್ಲಿಯರ್ ಆಗಿ ನಿದ್ರೆ ಮಾಡಿ. ಆದ್ಮೇಲೆ ಇನ್ನೊಂದು ವಿಷಯ, ನಿದ್ರೆ ಸರಿ ಆಗದೇನೆ ನೀವು ಶರೀರವನ್ನು ಎದ್ದು ಕೊಳಿಸಿಬಿದ್ದಿದ್ರೆ ರಾಜಯೋಗ ಸರಿ ಆಗೋದಿಲ್ಲ. ಅದು ರಾಜಯೋಗದ ಬದಲು ಏನಾಗ್ತದೆ, ನಿದ್ರಾಯೋಗ ಆಗ್ತದೆ. ನಿದ್ರೆ ಕರೆಕ್ಟ್ ಆಗಿ ಮಾಡಿ, ಕರೆಕ್ಟ್ ಆಗಿ ರೆಡ್ ಇಂಕಿಂದ ಬರೆದಿಟ್ಕೊಳ್ಳಿ. ನಿದ್ರೆ ಕರೆಕ್ಟ್ ಆಗಿ ಮಾಡಿ 10 ನಿಮಿಷ ಯೋಗ ಮಾಡಿದ್ರು ಕೂಡ ಯೋಗದ ಫಲ ಸಿಗ್ತದೆ. ನಿದ್ರೆ ಸರಿ ಇಲ್ಲದೆ ಬೆಳಿಗ್ಗೆ 1 ಗಂಟೆ ಇದ್ದ 6 ಗಂಟೆವರೆಗೆ ಯೋಗ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ನಾನು 6 ಗಂಟೆ ಮಾಡಿದೆ ಅಂತ ಬಾಯಿಲಿ ಹೇಳ್ಬೋದು ಹೊರತು ಏನು ಪ್ರಯೋಜನ ಇಲ್ಲ. ಕೆಲವರನ್ನು ನೋಡಿದ್ದೇನೆ, ಅಣ್ಣೋರೆ ನಾನು 2 ಗಂಟೆಗೆ ಹೇಳ್ತೇನೆ, ಎದ್ಬಿಟ್ಟು ಏನು ಮಾಡ್ತೀರಿ, ಜುಟ್ಕ ಹೊಡಿತಾನೆ ಇರ್ತಾರೆ, ಏನು ಪ್ರಯೋಜನ? ಅದಕ್ಕಾಗಿ ಶರೀರಕ್ಕೆ ಮತ್ತು ಮನಸ್ಸಿಗೆ ಯಾವಾಗ ಬೇಕೋ ಅಷ್ಟು ನಿದ್ರೆಯನ್ನ ಕೊಡಿ. ಕೆಲವೊಂದ್ಸಲ ರಾತ್ರಿ ಪೂರ್ತಿ ನಮ್ಗೆ ಡ್ರೈವಿಂಗ್ ಮಾಡ್ಬೇಕಾದಂತ ಅನಿವಾರ್ಯತೆ ಬರುತ್ತೆ. ಆದ್ಮೇಲೆ ಅವಾಗ ಏನ್ ಮಾಡ್ತೀವಿ ಗೊತ್ತಾ, ಎಮರ್ಜೆನ್ಸಿ ಇದ್ದಾಗ ಪಕ್ಕದಲ್ಲಿ ಯಾರಾದ್ರೂ ಇರ್ಲಿ ಅಥವಾ ಒಬ್ಬರೇ ಇದ್ದಾಗ ತುಂಬಾ ನಿದ್ರೆ ಬರ್ತಾ ಇದೆ ಅಂತಂದಾಗ ಕಾರನ್ನ ಪಕ್ಕದಲ್ಲಿ ಹಾಕಿಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಎಲ್ಲ ಒಂದ್ ಕಡೆ ನಿಲ್ಸ್ಬಿಟ್ಟು ಒಂದು ಅರ್ಧ ಗಂಟೆ ಸರಿಯಾಗಿ ನಿದ್ರೆ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಕಾರನ್ನ ಡ್ರೈವಿಂಗ್ ಮಾಡ್ತೀವಿ. ಹಾಗೆ ವಿಪರೀತ ನಿದ್ರೆ ಬಂದಾಗ ನೀವು ಹಾಗೆ ಕೂತ್ಕೊಂಡ್ರೆ ನಿದ್ರೆ ಕಂಟ್ರೋಲ್ ಮಾಡೋದೇ ನಿಮ್ ಕೆಲಸ ಆಗ್ತದೆ ಹೊರತು ರಾಜಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಮಾಡಿ. ಆದಷ್ಟು ರಾತ್ರಿಯ ಸಮಯದಲ್ಲಿ ಬೇಗ ಮಲ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ, ಆದಷ್ಟು ಬೇಗ. ಮತ್ತೆ ಮಲ್ಕೊಂಡ ಮೇಲೂ ಕೂಡ ಎಲ್ಲ ವಿಷಯವನ್ನು ಬಾಬನಿಗೆ ಒಪ್ಪಿಸಿಬಿಟ್ಟು ಮನಸ್ಸನ್ನು ಶಾಂತವಾಗಿಟ್ಟು ಬಾಬನ ಒಳಗಡೆಗೆ ಶರೀರವನ್ನು ಸೂಕ್ಷ್ಮವತನದಲ್ಲಿ ಬ್ರಹ್ಮ ಬಾಬರ ಕೈಯಲ್ಲಿಟ್ಟು
ಪರಮಧಾಮದಲ್ಲಿ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಇಟ್ಬಿಟ್ಟು ಏನ್ ಮಾಡಿ ಮಲ್ಕೊಳ್ಳಿ. ಲೌಕಿಕದಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ರಾತ್ರಿ ಕನಸುಗಳು ಬಿದ್ದರೆ ಕೆಲವೊಬ್ರು ಹೇಳ್ತಾರೆ ಮಚ್ಚಿದೆಯಲ್ಲ ಅದನ್ನ ತಲೆ ತಿಟ್ಕೊಂಡ್ಬಿಟ್ಟು ಮಲ್ಕೊಳ್ಬೇಕು, ಅವಾಗ ಕೆಟ್ಟ ಕನಸುಗಳು ಬರೋದಿಲ್ಲ ಅಂತ ಅಲ್ವಾ. ಹಾಗೇನೆ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಬಿಟ್ಟು ಅದೆಲ್ಲವನ್ನ ಭಗವಂತನಿಗೆ ಒಪ್ಪಿಸ್ಬಿಟ್ಟು ನಿಮ್ಮ ಜೀವನಕ್ಕೆ ಬಿಂದು ಇಟ್ಬಿಟ್ಟು ಮಲ್ಕೊಂಡಾಗ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೆ. ನಾಳೆದು ನಾಡಿದ್ದು ಯಾವುದೋ ಒಂದು ಕೆಲಸವನ್ನ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಮಲ್ಕೊಂಡ್ರೆ ನಿಮಗೆ ನಿದ್ರೆ ಬರೋದಿಲ್ಲ. ಅದಕ್ಕೆ ನಿದ್ರೆ ಮಾಡೋ ಟೈಮ್ನಲ್ಲಿ ನಿದ್ದೆನೇ ಮಾಡಿ, ರಾಜಯೋಗದ ಟೈಮ್ನಲ್ಲಿ ರಾಜಯೋಗನೇ ಮಾಡಿ, ಊಟ ಮಾಡ್ಬೇಕಾದ್ರೆ ಊಟನೇ ಮಾಡಿ, ಜ್ಞಾನ ಕೇಳ್ಬೇಕಾದ್ರೆ ಜ್ಞಾನನೇ ಮಾಡಿ. ಯಾವ ಸಮಯದಲ್ಲಿ ಯಾವುದನ್ನು ಮಾಡಬೇಕು ಅದನ್ನೇ ಮಾಡ್ತಾ ಹೋದ್ರೆ ನಿಮಗೆ ಸಮಸ್ಯೆಗಳು ಬರೋದಿಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಕಾರಣವನ್ನ ಬಾಬಾ ಹೇಳಿದ್ದಾರೆ. ನಿಮಗೆ ನಿದ್ರೆ ಜಾಸ್ತಿ ಬರ್ಲಿಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳಿ. ಇನ್ನು ಕೆಲವರು ಏನ್ ಮಾಡ್ತಿದಾರಂತೆ ಗೊತ್ತಾ, ಅವಾಗ ಬಾಬಾ ಯಜ್ಞದಲ್ಲಿ ಇದ್ದಾಗ ಹೆಣ್ಣು ಮಕ್ಕಳಿಗೆ ಜುಟ್ಟಿರ್ತದಲ್ಲ ಅಂದ್ರೆ ಜಡೆ, ಅದಕ್ಕೆ ಹಗ್ಗ ಕಟ್ಟಿರ್ತಿದ್ರಂತೆ ಬಾಬಾ. ಹಿಂಗೆ ಮಾಡಿದ ತಕ್ಷಣ ಏನಾಗ್ತದೆ, ತಲೆ ಎಲ್ಲ ನೋವು ಬರ್ತಲ್ಲ, ಅವಾಗ ನಿದ್ದೆ ಹೊಟ್ಟೋಗ್ಬಿಡ್ತಿತ್ತ. ನಾವು ಗೊತ್ತಾಗ್ತಿದ್ದ ನಾ ಜುಟ್ಕ ಹೊಡ್ತಿದ್ದ. ಎಷ್ಟು ಜನ ನಾವು ನಿದ್ದೆ ಮಾಡ್ತೀವಿ ಒಪ್ಕೊಳ್ಳೋದೇ ಇಲ್ಲ, ಗೊರ್ರದ ಬಕ್ಕದವ್ರಿಗೆ ಸೌಂಡ್ ಬರ್ತಾ ಇರ್ತಾರೆ, ಕುಂತಿರ್ತಾರೆ ಇವರು. ಅದೇ ತಲೆಗೆ ಹಗ್ಗ ಕಟ್ಬಿಟ್ಟು ಗೊತ್ತಾಗ್ಬಿಡ್ತದೆ ಇವ್ರಿಗೆ ಏನಾಗ್ತದೆ ನಿದ್ದೆ ಬಂದಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಅದೆಲ್ಲ ಏನು ಅಂದ್ರೆ ಹಠಯೋಗದಿಂದ ನಿದ್ದೆಯನ್ನು ಏನು ಮಾಡುವಂತ ಕಂಟ್ರೋಲ್ ಮಾಡುವಂಥದ್ದು ಅದಲ್ಲ. ಓಕೆ, ಅದಕ್ಕಾಗಿ ನಿಮ್ಮ ಆಯ್ಕೆಯನ್ನ ಮಾಡಿ ನಿದ್ರೆಯನ್ನ ಜಯಿಸುವಂತವರಾಗಿ. ಸರಿ, ಅಚ್ಚಾ, ಓಂ ಶಾಂತಿ.